ಫುಲ್ ನೋಡಿ ಇಲ್ಲಿ ಇದ್ರಲ್ಲಿ ಚೆನ್ನಾಗಿದ್ಯಾ ನೋಡು, ಇದ್ರಲ್ಲಿ ಬೋರ್ಡ್ ಆಗಿದ್ಯಾ ಮೇಡಮ್. ಆಪ್ಷನ್ ಇದೆ. ಓಂ ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಮಾನ್ ವೆಂಕಟನಾಥಾರ್ಯಃ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಗೋ ಮೇ ಸನ್ನಿಧತ್ತಾಂ ಸದಾ ಹೃದಯ. ರಾಮಾನುಜದಯಾ ಪಾತ್ರಂ ಜ್ಞಾನವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ. ಲಕ್ಷ್ಮೀನಾಥಸಮಾರಂಭಾಂ ನಾಥಯಾಮುನಮಧ್ಯಮಾಂ अस्मदाचार्यपर्यन्तां वन्दे गुरुपरम्परां. यो नित्यम् अच्युतपदाम्बुजयुग्मरुग्म व्यामोहतस्तवितराणि तृणाय मेने. अस्मद्गुरोर्न भगवतोऽस्य दयैकसिन्धोः रामानुजस्य चरणौ शरणं प्रपद्ये. गुरुमुखमनदित्य प्राह वेदानशेषान् नरपतिपरिक्लिप्तं शुल्कमादातु कामः. सश्रममरवन्द्यं रङ्गनाथस्य साक्षात् द्विजकुलतिलकं तं विष्णुचित्तं नमामि. மின்னார்த்தடமதில் சோழ் வில்லிபுத்தோரின் ஒருகால் சொன்னால் கழற்கமலம் சூடினோம். முன்னால் கிழியறுத்தான் என்னுரைத்தோம் கிழ்மேனியில் சேரும் வழியறுத்தோம் நெஞ்சமே வந்து. பாண்டியன் கொண்டாடா பட்டர்விரான் வந்தான் என்று ஈண்டிய சங்கமெடுத்தூத வேண்டிய வேதங்களோதி விரைந்த கிழியறுத்தான். வாதங்கள் யாமுடைய 10 பல்லாண்டு பல்லாண்டு பல்லாயிரத்தாண்டு பல கோடி 100,000 மல்லாண்டத்தின் தோள் மணிவண்ணா உன் செவ்விடி செவ்வி திருக்காப்பு அடியோமோடும் நின்னோடும் பிரிவின்னி 1000 பல்லாண்டு. வடிவாய் நின்வல மார்பினில் வாழ்கின்ற மங்கையும் பல்லாண்டு. வடிவாய் சோதிவலத்துறையும் சுடராழியும் பல்லாண்டு. படைப்போர் புக்க முழங்கும் ಅಪ್ಪಾಂಜ ಶನ್ಯಮಂ ಪಲ್ಲಾಂಡೆ. ಎಲ್ಲರಿಗೂ ನಮಸ್ಕಾರ. ತಿರುನರಿಯೂರು ಪಾಶ್ರವನ್ನ ನೋಡ್ತಾ ಇದ್ವಿ. ತುಂಬಾ ದೀರ್ಘವಾಗಿ 110 ಪಾಶ್ರಗಳನ್ನ ತಿರುಮಂಗೈ ಆಳ್ವಾರು ದಿವ್ಯದೇಶದ ಮೇಲೆ ಹಾಡಿದ್ರು. ಇನ್ನೂ ಕೆಲವೆಲ್ಲ ಇದೆ, ಬಟ್ ಸಾಕು, ಅಲ್ಲಿಗೆ ಮುಂದಕ್ಕೆ ಹೋಗೋಣ ಅಂತ ಇವಾಗ ಸೇರೆ ದಿವ್ಯದೇಶಕ್ಕೆ. ಇದು 74ನೇದು ಇನ್ನೊಂದ್ಸಲ ಹೇಳಿ ಮೇಡಮ್, ಅದಕ್ಕೆ ಮೀನಿಂಗು. ಯಾವ್ದು? 74ನೇದು ಕರವಾಳ್. ಇಲ್ಲ, ಅದೆಲ್ಲ ಆಯ್ತು. ಇವಾಗ ಎಲ್ಲಾನು ಹೇಳ್ತಾ ಇಲ್ಲ, ಯಾಕಂದ್ರೆ ತುಂಬಾ ದೀರ್ಘವಾಗ್ಬಿಡುತ್ತೆ, ಲೇಟ್ ಆಗುತ್ತೆ ಅಂತ. ನೆಕ್ಸ್ಟ್ ದಿವ್ಯದೇಶಕ್ಕೆ ಹೋಗೋಣ. ತಿರುಚೇರೆ ವಂದೋಷಣ. ಒಂದೇ ಒಂದು ಶ್ಲೋಕಕ್ಕೆ ಮೀನಿಂಗ್ ಹೇಳಿ ಮೇಡಮ್. 74 ಕರವಾ ಮಾಡುನ. ಪೇಜ್ ನಂಬರ್ ಮೇಡಮ್. ನೋಡ್ತೀನಿ. ಓಕೆ.
கரவாமடனாக தன் கன்றுள்ளினால் போல் மரபாதடியேன் உன்னையே அழைக்கின்றேன் நரவார் பொழில் சூழ் நரையோர் நின்ன நம்பி பிறமாமை என்னை பணி என்னை பிரானே. ಇದು ಪ್ರಾಣಿಗಳಿಗೆಲ್ಲ ಅವುಗಳಿಗೇನು ತಮಗೆ ತಾವೇ ಒಳ್ಳೇದ್ ಮಾಡ್ಕೊಳ್ಬೇಕು ಇದ್ ಮಾಡ್ಬೇಕು ಅಂತೆಲ್ಲ ಏನು ಬುದ್ಧಿ ಇಲ್ಲ. ಅದಕ್ಕೆ ಹಸುಗಳಿಗೆಲ್ಲ ಏನಿದ್ರು ಅವ್ರಿಗೆ ಹಸಿವು, ಮೈಥುನ, ನಿದ್ದೆ ಇದಿಷ್ಟೇನೆ, ಮತ್ತೆ ಪ್ರಾಣ ಭಯ. ಈ ಪ್ರಾಣಿಗಳಿಗೆಲ್ಲ ಅಷ್ಟೇನೆ, ಬೇರೆ ಏನು ಇಲ್ಲ. ಅವಕ್ಕೆ ಅವು ಆತ್ಮಕ್ಕೆ ಉದ್ಧಾರ ಮಾಡ್ಕೊಳ್ಬೇಕು, ಭಕ್ತಿ ಅನ್ನೋದು ಎಲ್ಲಾನು ತಿರ್ಯಕಗಳಿಗೆಲ್ಲ ಯಾವುದಕ್ಕೂ ಇರೋದಿಲ್ಲ. ಅಂಥದ್ರಲ್ಲಿ ಅದಕ್ಕೆ ಹೋಲಿಸ್ಕೋತಾರೆ ತನ್ನನ್ನ ಕರವಾದ ಮಡನಾಗ ತನ್ನ ಕಂಟ್ರೋಲಿನ. ಹೇಗೆ ಒಂದು ಹಸು ತನ್ನ ಕರುಗೆ ಹಾಲು ಕೊಡ್ಬೇಕು ಅಂತ ಕೂಗುತ್ತೋ ಆ ತರ ನೀನೇ ನನ್ನ ಕರ್ಕೋ ಅಂತ ಇಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಅಲ್ಲಿ ಏನ್ ನನಗೆ ಕೈಂಕರ್ಯ ಕೊಡ್ಬೇಕು ಅಂದ್ರೆ ಪಿರಮಾಮೈ ಎನ್ನೈ ಪಣಿಕೊಳ್ಳಿಗೆ ಅಂತಾರೆ. ಪಿರಮಾಮೈ ಅಂದ್ರೆ ಮತ್ತೆ ನಾವು ಹುಟ್ಟಿ ಬರ್ದೇ ಇರೋ ತರ ನಾನೊಂದು ಕರ್ಮದಲ್ಲಿ ಈಡ್ಪಾಡು ಮಾಡ್ಕೊಳ್ಬೇಕು. ಯಾವ ಕರ್ಮದಲ್ಲಿ ಈಡ್ಪಾಡು ಮಾಡ್ಕೊಂಡ್ರೆ ಒಳ್ಳೇದು ಅಂದ್ರೆ ಸತ್ವರಜಸ್ ತಮಸ್ ಅಂತ 3 ಗುಣಗಳಿವೆ ಎಲ್ಲ ಕರ್ಮಗಳಿಗೂ. ಆ ಕರ್ಮಗಳಲ್ಲಿ ಸಾತ್ವಿಕವಾದ ಗುಣವನ್ನ ಇರೋ ಅಂತ ಕರ್ಮವನ್ನ ಆರಿಸ್ಕೊಳ್ಬೇಕು. ರಾಜಸಿಕವಾದ ಗುಣವನ್ನ ಇರೋ ಅಂತ ಕರ್ಮವನ್ನ ಆರಿಸ್ಕೊಂಡ್ರೆ ಇನ್ನೂ ಬೇಕು ಇಷ್ಟು ಬೇಕು ಅಂತ ಆ ಕೆಲಸ ಇನ್ನೂ ಮಾಡಿಸ್ತಾನೆ ಇರುತ್ತೆ. ಕರ್ಮದಲ್ಲಿ ಈಡ್ಪಾಡು ಆಗ್ಬಿಡುತ್ತೆ. ಅವಾಗ ರಾಜಸಿಕವಾದ ಬುದ್ಧಿ ಇದ್ರೆ ಇನ್ನೂ ಬೇಕು ಅಂತ ಅದರಲ್ಲಿ ಅದನ್ನ ಹೊಂದಬೇಕು ಅಂತ ಅನ್ಕೊಂಡು ಇನ್ನೂ ಕೆಲಸ ಮಾಡ್ತಾರೆ. ತಾಮಸಿಕವಾದ್ರೆ ಜಡವಾಗಿ ಏನೋ ಚಿಂತೆ ಮಾಡದೆ ಅಜ್ಞಾನದಲ್ಲಿ ಮುಳುಗೋಗ್ತೀವಿ. ಸಾತ್ವಿಕವಾಗಿದ್ರೆ ಅವಾಗ ಕರ್ಮದಲ್ಲಿ ಏನಾಗುತ್ತೆ, ಸಾತ್ವಿಕ ತ್ಯಾಗ ಮಾಡ್ಬೇಕು ಅನ್ನೋದನ್ನು ಗೊತ್ತಾಗತ್ತೆ. ಕಾಲಕ್ಷೇಪಗಳನ್ನ ಮಾಡಿದಾಗ ಗುರುಮುಖೇನ ಎಲ್ಲ ವಿಷಯಗಳನ್ನ ತಿಳ್ಕೊಂಡಾಗ ಗೊತ್ತಾಗತ್ತೆ. ಏನೇ ಒಂದು ಒಳ್ಳೆ ಕೆಲಸ ಮಾಡಿದ್ರೇನು ಅದನ್ನ ಸಮರ್ಪಣೆ ಮಾಡ್ಬಿಡ್ಬೇಕು. ಅಂದ್ರೆ ಸಾತ್ವಿಕ ತ್ಯಾಗ ಮಾಡ್ಬೇಕು. ತ್ಯಾಗ ಮಾಡ್ಬಿಟ್ಟಾಗ ಅದರದ ಫಲ ನಮಗೇನು ಅಂಟ್ಕೊಳ್ಳಲ್ಲ. ಹಾಗೆ ಆ ತರ ಪಿರವಾಮೈ ಎಣ್ಣೆ ಪಣಿ, ಆ ತರ ಕರ್ಮ ನಮ್ಗೆ ಅಂಟ್ಕೊಳ್ದೇ ಇದ್ದಾಗ ಮತ್ತೆ ನಾವೇನು ಹುಟ್ಟಬೇಕಾಗೋದಿಲ್ಲ. ಯಾವುದೋ ಒಂದು ಕೆಟ್ಟ ಕೆಲಸ ಮಾಡಿದ್ರೆ ಅದಕ್ಕೆ ಶಿಕ್ಷೆ ಅನುಭವಿಸಕ್ಕೆ ಒಂದು ಜನ್ಮ ತಗೊಳ್ಬೇಕಾಗುತ್ತೆ. ಅಥವಾ ಒಂದು ಪುಣ್ಯ ಕೆಲಸ ಮಾಡಿದ್ರೆ ಕೆರೆ ಕಟ್ಟೆ ಕಟ್ಟಿದಾಗ ತುಂಬಾ ಒಂದು ರಾಜವಂಶದಲ್ಲಿ ಹುಟ್ಟ ಯೋಗನೂ ಬರುತ್ತೆ. ಆ ತರ ಇರ್ಬೇಕಾದ್ರೆ ಎರಡೂ ಬೇಡ ನಮ್ಗೆ. ಆ ಎರಡು ಅದಕ್ಕೆ ಪಿರ್ಮಾವೇ ಎಣ್ಣೆ ಪಣಿಕೊಳ್ಳಂತ. ನಾನ್ ನಿನಗೆ ಕೈಂಕರ್ಯ ಮಾಡ್ಬೇಕು, ಆದ್ರೆ ಮತ್ತೆ ನಾನು ಹುಟ್ಟು ಬರ್ದೇ ಇರೋ ತರ ನೋಡ್ಕೊ ನೀನು ಅಂತ ಪ್ರಾರ್ಥನೆ ಮಾಡ್ಕೊಳ್ತಾರೆ. ತುಂಬಾ ಇದೆ, ಎಲ್ಲಾನು ಒಂದೊಂದೂ ತುಂಬಾ ಚೆನ್ನಾಗಿದೆ. ದೀರ್ಘವಾಯ್ತು ಅಂತಾನೆ ನಾನೇ ಮೊಟಕಿಸ್ಕೊಂಡೆ ಅಷ್ಟೇನೆ. ಯಾಕಂದ್ರೆ ನನಗೆ ಇಲ್ಲಿ ಏನು ಒಂದು ಸಂದೇಹ ಅಂದ್ರೆ ತುಂಬಾ ಜನದ ಹತ್ರ ಬುಕ್ ಇಲ್ಲ. ಈ ದಿವ್ಯದೇಶ ಪಾಠಗಳನ್ನ ನಾನು ಏನ್ ಹೇಳ್ತಾ ಇದ್ದೀನಿ, ಬಹುಶಃ ನಾನೊಂದು 10 ಪುಸ್ತಕ ತಗೊಂಡ್ ಬಂದೆ. ಅದು 10 ಪುಸ್ತಕ ಯಾರ ಹತ್ರ ಇದೆಯೋ ಅವ್ರು ಮಾತ್ರ ಫಾಲೋ ಮಾಡ್ತಾ ಇದ್ದಾರೆ ಅಂತ ಕಾಣುತ್ತೆ, ಪೇಜ್ ನಂಬರ್ ಅದೆಲ್ಲ. ಇನ್ಯಾರಾದ್ರೂ 1-2-3 ಜನ ಎಕ್ಸ್ಟ್ರಾ ತಗೊಂಡಿರ್ಬೋದು. ಬಟ್ ಅದರ್ವೈಸ್ ಯಾರ ಹತ್ರನೂ ಪುಸ್ತಕ ಇಲ್ಲ. ಪುಸ್ತಕ ಇಲ್ಲದೆ ಹೋದ್ರೆ ಫಾಲೋ ಮಾಡೋದು ಕಷ್ಟ. ಯಾಕಂದ್ರೆ ನಾನ್ ಪಾಠ ಸುಮ್ಮನೆ ಓದ್ತಾ ಇರ್ತೀನಿ, ನಿಮ್ಗೆ ಕನೆಕ್ಟ್ ಆಗ್ಬೇಕು. ಅದು ಹೇಗೆ ಕನೆಕ್ಟ್ ಆಗತ್ತೆ ಅಂದ್ರೆ ಎಲ್ರಿಗೂ ಬೈ ಹಾರ್ಟ್ ಆಗಿ ಎಲ್ಲ ಪಾಶ್ರಗಳು ಬಂದ್ರೆ ನನಗೆ ಬರೋದಿಲ್ಲ. ನನಗೆ ಬರಲ್ಲ ಅಂತ ಏನು ದೊಡ್ಡಸ್ಕೆ ಅಲ್ಲ, ನನಗೂ ಬರಲ್ಲ. ಅಂದ್ರೆ ವಾಚೋದಯವಾಗ ನನಗೂ ಇಲ್ಲ ಅಷ್ಟೇನೆ. ಆ ತರ ಇರ್ಬೇಕಾದ್ರೆ ನಾನು ಸುಮ್ಮನೆ ಪಾಶ್ರಗಳು ಹೋದ್ರೆ ಯಾರು ಆಳ್ವಾರ್ ಬರ್ದಿದ್ರು ಅಂತ ಹೇಳ್ಬಿಟ್ಟು ಓದ್ಬೋದು. ಆದ್ರೆ ಎಲ್ಲಿತ್ತು ಯಾವ ಇದು ಅಂತ ಗೊತ್ತಾಗಲ್ಲ. ಅದಕ್ಕೋಸ್ಕರ ಆ ದಿವ್ಯದೇಶಕ್ಕೆ ಸಂಬಂಧಪಟ್ಟಂಗೆ ಕೆಲವು ಪಾಶ್ರಗಳನ್ನ ಮಾತ್ರ ಹಾಡ್ಬಿಟ್ಟು ಮುಗಿಸ್ತೀನಿ. ಎಲ್ಲ ಪುಸ್ತಕ ಎಲ್ಲರ ಹತ್ರನೂ ಇದ್ರೆ ಎಲ್ಲಾನು ಎಲ್ಲ ಇದನ್ನು ಅನುಭವಿಸ್ಬೋದು, ಎಲ್ಲ ಪಾಶ್ರಗಳನ್ನು ಅನುಭವಿಸ್ಬೋದು. ಹೆಚ್ಚು ಕಡಿಮೆ ನೋಡಿ, ಇದರಲ್ಲಿ 1000 ಅಷ್ಟು ಪಾಶ್ರಗಳಿವೆ. 4000ದಲ್ಲಿ 1/4 ಅಷ್ಟು ರಿವೈಸ್ ಮಾಡ್ದಂಗೆ ಆಗುತ್ತೆ. ಎಲ್ಲ ಆಳ್ವಾರ್ಗಳು ಹಾಡಿರೋ ಪಾಶ್ರಗಳು ಸೆಲೆಕ್ಟ್ ಮಾಡಿದ್ದಾರೆ ದಿವ್ಯದೇಶಗಳಲ್ಲೆಲ್ಲಾನು. ಹಾಗಾಗಿ ನಮ್ಗೆ ಚೆನ್ನಾಗಿದೆ, ಅನುಭವಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಯಾರ ಹತ್ರ ಆ ಪಾಶ್ರ ಇನ್ನೂ ಕನೆಕ್ಟ್ ಆಗಲ್ವೋ ಅವ್ರೇನಾಗತ್ತೆ, ಬೋರು ಅಂತ ಅನ್ಸ್ಬೋದೇನೋ. ಏನೋ ಅವ್ರ ಪಾಡಿಗೆ ಅವ್ರು ಹಾಡ್ಕೋತಾರೆ, ಮೀನಿಂಗ್ ಹೇಳ್ತಾರೆ ಅನ್ನೋ ಹತ್ರ ಅನ್ನಿಸ್ಬೋದು. ಅದಕ್ಕೋಸ್ಕರ ನಾನು ಪೂರ್ತಿ ಎಲ್ಲ ಹಾಡಕ್ ಹೋಗ್ತಾ ಇಲ್ಲ ಅಷ್ಟೇನೆ. ಈಗ ನೆಕ್ಸ್ಟ್ ತಿರುಚೇರೆ ಅನ್ನೋದು ನಾನು ಆ ಭಯಕ್ಕೇನೆ ನಾನು ನೆಕ್ಸ್ಟ್ ತಿರುಚೇರೆಗೆ ಬಂದ್ಬಿಡ್ತಾ ಇದ್ದೀನಿ. ಯಾಕಂದ್ರೆ ಇನ್ನೂ ಕೆಲವಿದೆ ಇದರಲ್ಲಿ ತಿರುನರೆಯೂರ್ ಪಾಶ್ರಗದಲ್ಲಿ ಇನ್ನೂ ತುಂಬಾ ಚೆನ್ನಾಗಿರೋದಿದೆ. ಬಿಡಕ್ ನನಗೆ ಮನಸ್ಸಿಲ್ಲ. ಅಂದ್ರೆ ಈ ತರ ಬೋರ್ಡಮ್ ಸೆಟ್ ಆಗ್ಬಾರ್ದು ಯಾವುದೇ ಕ್ಲಾಸ್ನಲ್ಲಿ. ಭಯ ಬೇಕಿಲ್ಲ ಮೇಡಮ್, ಹೇಳಿದ್ರೆ ಪರವಾಗಿಲ್ಲ, ಕೇಳ್ಕೊತೀವಿ. ಓಕೆ ಸರಿ. ಹಾಗಾದ್ರೆ ತಿರುನರೆಯೂರ್ ಪಾಶ್ರದಲ್ಲಿ ಒಂದೇ ಒಂದು ತಿರುನಡನ್ ದಾಂಡಗಮ್ದು ತುಂಬಾ ಚೆನ್ನಾಗಿದೆ, ಅದನ್ನ ಹೇಳ್ಬಿಟ್ಟು
திருச்சேரைக்கு ಬರ್ತೀನಿ. கன்றுமைத்து இனிது வந்த காளா என்றும் கடிபொழசூழ் கணಪುರத்து ಎನ್ ಕನಿಯೇ என்றும். ಪೇಜ್ ನಂಬರ್ 106 ಬುಕ್ ಯಾರ ಹತ್ರ ಇದೆ ನೋಡ್ಕೊಳ್ಳಿ. ತಿರುನೆಡುಂದಾಂಡಗಂ ಅದರಲ್ಲಿ கடிபொழசூழ் கணபுரத்து என் கனியே என்றும் மன்று மர கூத்தாடி மகிழ்ந்தா என்றும் வட திருவேங்கடம் மேயமைந்தாவென்றும் வென்றது ஷர்க்கு வென்ற சுகர் புலங்களைந்த வேந்தே என்றும் விரிபொழசூ திருநரையூர் நின்றா என்றும் துன்று குழல் கருநிறத்தையன் துணையே என்றும் துணை ಮುಲೈಬೇ ತುಳಿಸೋರ ಶೋರ್ಗಿಂದ್ರಾಳೆ. ನಾಯಕಿ ಭಾವದಲ್ಲಿ ಹೇಳೋವಂಥದ್ದು ಹಾಡಿದು. ಅವ್ರ ತಾಯಿ ಪರಕಾಲ ನಾಯಕಿ ಯಾರು, ಇದು ಈ ಕವಿನೇ ಒಂದು ನಾಯಕಿ, ತಿರುಮಂಗೈ ಆಳ್ವಾರ್ನೇ ಒಂದು ಹೆಣ್ಣು. ಅವಳು ಭಗವಂತನನ್ನ ವರಿಸೋಕೆ ಅಂತ ಪ್ರೀತಿ ಮಾಡೋದ್ರಲ್ಲಿ ಮಗ್ನಳಾಗಿದ್ದಾಳೆ. ಆ ನಾಯಕಿ ಮೇಲೆ ಹಾಡ್ತಾರೆ. ಅದ್ ಹೇಗೆ ಅಂದ್ರೆ ಅವಳು ಬಾಯಲ್ಲಿ ಹೇಳ್ತಾ ಇರ್ತಾಳಂತೆ ಯಾವಾಗ್ಲೂ. ಏನಪ್ಪಾ ಅಂದ್ರೆ ಕಂದ್ರ ಮೈತ ಇನಿದು ಹಂದ ಕಾಳ ಎಂದ್ರಂ, ಕೃಷ್ಣನ ಹೆಸರನ್ನೇ ಯಾವಾಗ್ಲೂ ಬಾಯಿನಲ್ಲಿ ವಿಲಪಿಸ್ತಾ ಇರ್ತಾಳೆ ಯಾವಾಗ್ಲೂ. ಕಡಿಪೊಳಸು ಕಣಪುರತ್ತೆಯನ್ ಕನಿಯೇ ಎನ್ನುಂ. ತಿರುಕಣ್ಣಪುರಂ ಅಂತ ಒಂದು ಕ್ಷೇತ್ರ, ಶೌರಿರಾಜ ಪೆರುಮಾಳ್ ಅಂತ ದೇವರು ಅಲ್ಲಿ, ಅದು ಬರುತ್ತೆ ಇನ್ನು ಮುಂದೆ. ಪಂಚಕೃಷ್ಣಾರಣ್ಯ ಕ್ಷೇತ್ರಗಳಲ್ಲಿ ಎಲ್ಲಾನು ಒಟ್ಟೊಟ್ಟಿಗೆ ಬರುತ್ತೆ. ಅದನ್ನು ನಾವು ನೋಡೋಣ, ಅನ್ಭವಿಸೋಣ. ಆ ಕಣಪುರತ್ತು ಕನಿಯೇ, ಕನಿ ಅಂತ ಹೇಳಿದ್ರೆ ಒಳ್ಳೆ ಹಣ್ಣು. ಭಗವಂತನಿಗೆ ನಾವು ಯಾರಿಗೇ ಆಗ್ಲಿ, ಭಗವಂತ ಅಂತಲ್ಲ, ಒಂದು ಮಗುನೇ ಇದ್ರು ಕೂಡ ತುಂಬಾ ಚೆನ್ನಾಗಿದೆ, ಮುದ್ದಾಗಿದೆ ಅಂದ್ರೆ ಬಾಯಿಗೆ ಬಂದಿದ್ದೆಲ್ಲ ನಾವು ಹೇಳ್ತಿದೀವೋ, ಮುತ್ತೆ ಮಣಿಯೇ ಮಾಣಿಕ್ಯಮೇ ಅಂತೆಲ್ಲ ಹೇಳಿ, ನಿತ್ತಿಲ ತೊತ್ತೆ ಅಂತೆಲ್ಲಾನು ಹಾಡಲ್ಲೂ ಹಾಡ್ತಾರೆ. ನಾವು ಹೇಳ್ಬೇಕಾದ್ರೆ ಅಯ್ಯೋ ಮುದ್ದು ಎಷ್ಟು ಚೆನ್ನಾಗಿದೆಯೋ ಅಂತ ನಾವು ಇದ್ ಮಾಡ್ತೀವಲ್ಲ, ಮುದ್ದು ಕರಿತೀವಲ್ಲ, ಅದನ್ನೇ ಇಲ್ಲಿ ಕನಿಯೇ ಎಂದ್ರು ಅದನ್ನೇ ಹೇಳ್ತಾ ಇದ್ದಾಳೆ. ನನ್ನ ಮಗಳು ಕೃಷ್ಣನ್ನೇ ನೆನ್ಸ್ಕೊಳ್ತಾ ಇದ್ದಾಳೆ ಅಂತ. ಮಂಡ್ರ ಮರ ಕೂತಾಡಿ ಮಹಿಂದ ಎಂದ್ರು. ಆ ಮರ ಕೂತಾಡಂದ್ರೆ ಈ ಪೊಯ್ಕಾಲ್ ಕೂತು ಅಂತ ಹೇಳ್ತಾರೆ. ಈ ಇದ್ರಲ್ಲೆಲ್ಲ ದೊಡ್ಡ ದೊಡ್ಡ ಕಟ್ಟಿಗೆಗಳನ್ನ ಉದ್ದಕ್ಕಾಗಿ ಕಾಣಿಸ್ಬೇಕು ಅಂತ ದೊಡ್ಡ ದೊಡ್ಡ ಕಟ್ಟಿಗೆಗಳನ್ನ ಕಾಲಕ್ಕೆ ಕಟ್ಕೊಂಡ್ಬಿಟ್ಟು ಅದರಲ್ಲಿ ಡ್ಯಾನ್ಸ್ ಆಡೋದು. ಈಗಲೂ ಹಳ್ಳಿಗಳ ಕಡೆ ನಾವು ಹೋದ್ರೆ ಜಾತ್ರೆಗಳಲ್ಲಿ ಇದನ್ನೆಲ್ಲ ನಾವು ನೋಡ್ಬೋದು. ಕೆಲವು ಹಳ್ಳಿಗಳಲ್ಲಿ ಇದನ್ನ ಏರ್ಪಾಡು ಮಾಡ್ತಾರೆ. ಅದಕ್ಕೆ ತುಂಬಾ ಎಕ್ಸ್ಪರ್ಟೈಸ್ ಬೇಕು. 2 ಕಾಲಕ್ಕೂ ಒಂದೇ ಸಮಕ್ಕೆ ಕಟ್ಟಿಗೆ ಕಟ್ಕೊಂಡ್ರು ಅದು ನಡೆಯೋದು ತುಂಬಾನೇ ಕಷ್ಟ. ಏನಿಲ್ಲ, ಒಂದ್ ಸಾಧಾರಣ ಹೈ ಹೀಲ್ಸ್ ಹಾಕೊಂಡ್ರೆ ನಮ್ಗೆ ನಡೆಯೋದು ಕಷ್ಟ ಆಗುತ್ತೆ. ಆ ತರ ದೊಡ್ಡ ದೊಡ್ಡ ಕಟ್ಟಿಗೆಗಳು ಕಟ್ಕೊಂಡು ಮರಕ್ಕೆ ಕೂತು ಆಡಬೇರೆ, ಅದ್ರಲ್ಲಿ ಬೇರೆ ಡ್ಯಾನ್ಸ್ ಕೂಡ ಆಡ್ತಾನಂತೆ. ಈ ಕೃಷ್ಣ ಇದ್ರಲ್ಲೆಲ್ಲ ತುಂಬಾ ಎಕ್ಸ್ಪರ್ಟ್. ಕುಡಕ್ ಕೂತು, ಮರಕ್ಕಾಲ್ ಕೂತು, ಇದೆಲ್ಲಾನು ಪೊಯ್ಕಾಲ್ ಕುದುರೆ, ಇದೆಲ್ಲಾನು ಆಟಗಳು. ಹಳ್ಳಿ ಪಕ್ಕ ಜಾನಪದ ಇದ್ರಲ್ಲಿ ಆಟಗಳು. ಅದನ್ನ ತುಂಬಾ ಚೆನ್ನಾಗಿ ಆಡ್ತಾ ಇದ್ದ ಅವನು ಅಂತ. ವಡ ತಿರುವೇಂಗಡಮೇಯ ಮೈದ ಎನ್ನುಂ. ಆ ದಕ್ಷಿಣದಲ್ಲಿ ಇವರು ಇರೋದ್ರಿಂದ ಎಲ್ಲಾನು ಇದು ಒಂದೇ ಒಂದು ದಿವ್ಯದೇಶ ತಿರುಪತಿ, ಅದು ಆಂಧ್ರದಲ್ಲಿ ಸೇರ್ಕೊಂಡು, ಅದಕ್ಕೆ ವಡ ತಿರುವೇಂಗಡಂ ಅಂತಾನೆ ಹೇಳ್ತಾರೆ ಅವರು. ವಡ ಅಂದ್ರೆ ನಾರ್ತ್, ಉತ್ತರ ಪ್ರದೇಶದಲ್ಲಿ ಇರೋಂಥ, ಉತ್ತರ ಪ್ರದೇಶ ಅಂದ್ರೆ ಉತ್ತರ ಪ್ರದೇಶ ಅಲ್ಲ, ಉತ್ತರ ದಿಕ್ಕಿನಲ್ಲಿ ಇರೋಂಥ ವೇಂಗಡ, ಯಾವ ತಿರುವೇಂಗಡಂ ಇದೆಯಲ್ಲ, ವೆಂಕಟೇಶ್ವರನ ದೇವಸ್ಥಾನ, ಅಲ್ಲಿ ನಿತ್ಯವಾಸ ಮಾಡ್ತಾ ಇದ್ದೆ. ಮೈಂದ ಎನ್ನು ಮನ್ಮಥನಂತೆ ತುಂಬಾ ಸುಂದರವಾಗಿದ್ದಾನೆ ಇವನು ಅಂತ. வென்ற அசுரர் குலங்களைந்த வேந்தே என்றும் வென்று ಅಸುರರ್ ಕುಲಕಳೆಯಿಂದ ಗೆದ್ದು ಹೋಗಿ ಅವ್ರ ಜಾಗಕ್ಕೆ ಆ ಅಸುರಗಳನ್ನೆಲ್ಲ ನೆಲಸಮ ಮಾಡಿ ಹೆಸರಿಲ್ದಂಗೆ ಮಾಡ್ಬಿಟ್ಟು ಕುಲಂಕಳೆಯಿಂದ ಅವ್ರ ಕುಲವನ್ನ ನಾಶ ಮಾಡ್ಬಿಟ್ಟು ಬೇರ್ ಸಮೇತ ಎತ್ತಿ ಬಿಸಾಕುವಂಥದ್ದು. ವಿರಿಪೊಳಲ್ಸು ತಿರುನರೆಯೂರ್ ನಿಂದ್ರ ಎಂದ್ರು ಇವನೇನೆ ಇಲ್ಲಿ ನಿತ್ಯವಾಸ ಮಾಡ್ತಾ ಇದ್ದಾನೆ. ನರೆಯೂರ್ ನಂಬಿಯಾಗಿ ವಿರಿಪೊಳಲ್ಸು ತುಂಬಾ ಚೆನ್ನಾಗಿ ವಾಸನೆಯುಕ್ತ ಪುಷ್ಪಗಳು, ಶೋಲೆಗಳು ಅಂದ್ರೆ ತೋಟಗಳು, ತಟಾಕಗಳು ಎಲ್ಲ ತುಂಬಿರುವಂತ ತಿರುನರೆಯೂರಲ್ಲಿ ನಿತ್ಯವಾಸ ಮಾಡ್ತಾ ಇದ್ದಂತೆ. ಈಗ ಅಷ್ಟೇ ಅಲ್ಲಿ ಇದ್ರ ಹತ್ರ ಹೋದ್ರೆ ತುಂಬಾ ಚೆನ್ನಾಗಿದೆ. ಶೀರ್ಗಾಳಿ ಡಿಸ್ಟ್ರಿಕ್ಟ್ ಅಲ್ಲೆಲ್ಲ ಹೋದಾಗ ನಾವು 11 ಗರುಡ ಸೇವೆಗೆ, ಕುಂಭಕೋಣಂ ಕಡೆ ಗರುಡ ಸೇವೆ ಇಲ್ಲಲ್ಲ, ಕುಂಭಕೋಣದ ಹತ್ರ ಅಲ್ಲ, 12 ಗರುಡ ಸೇವೆಗೆ ಹೋದಾಗ ಕೂಡ ಎಲ್ಲೂ ಅಷ್ಟೇ ಶೀರ್ಗಾಳಿ ಸುತ್ತಮುತ್ತಲು ಎಲ್ಲಾನು ಬಾಳೆ ತೋಟಗಳೇನು ಹಚ್ಚ ಹಸಿರಾಗಿತ್ತು. ಎಲ್ಲಾನು ಕಾವೇರಿ ನದಿ, ನೀರಾವರಿ ಎಲ್ಲ ಕಡೆನೂ ಸುತ್ತಲೂ ಕಾವೇರಿ ಇರುವಂತ ಕಡೆ, ಅಲ್ಲೇನೆ ಸಿವಿಲೈಸೇಷನ್, ಅದೇನೆ ಜನಗಳು ಅಲ್ಲೇನೆ ಇರ್ತಾರೆ ವಾಸ ಮಾಡಕ್ಕೆ. ಅದನ್ನ ನೋಡಕ್ಕೆ ಚೆನ್ನಾಗಿರುತ್ತೆ. ತಿರುಮಲೆ ಆಳ್ವಾರ್ಗೂ ಪ್ರಕೃತಿ ಸೌಂದರ್ಯ ತುಂಬಾ ಇಷ್ಟ.
ಹಾಗಾಗಿ ವರ್ಣಿಸ್ತಾರೆ. ವಿರಿ ಪೊழிಲ್ಸೂಳ್ ಹೊರಗಡೆ ಎಲ್ಲಾ ಕಡೆ ನೋಡಿದ್ರೆ ಎಲ್ಲಾ ದಿಕ್ಕಲ್ಲೂ ತುಂಬಾ ಚೆನ್ನಾಗಿ ಹಸಿರು ಹಚ್ಚ ಹಸಿರಾಗಿದೆ. ತಿರುನರೆಯೂ ನಿಂದ್ರಾಯನ್ರು ಅಲ್ಲಿ ನಿಂದ್ರ ತಿರುಕೋಲಂ ನರಿಯೂರ್ ನಂಬಿ ನಿಂತ್ಕೊಂಡಿದ್ದಾನೆ. ತುಂಡುಕುಳಲ್ ಕರುಣಿರತ್ತೆಯನ್ ತುಣಯೇ ಎನ್ನು ಕಪ್ಪು ಕೂದ್ಲಂತೆ ಅವನಿಗೆ ಇದ್ರಲ್ಲಿ ಗೊಂಚಲಾಗಿ ಅವನಿಗೆ ಕರ್ಲಿ ಹೇರ್ಸ್ ಏನೋ ಸುರುಟ್ಟು ಮುಡಿ ಅಂತ ಹೇಳ್ತಾರಲ್ಲ ತಮಿಳಲ್ಲಿ, ಆತರ ದಟ್ಟವಾಗಿರುವಂತ ಕೂದಲು ಸೌಂದರ್ಯ ಇರೋನು ನನಗೆ ಜೊತೆಯಾಗಿರ್ತಾನೆ. ತುಣೆ ಮೊಲೆ ಮೇಲ್ ತುಳಿಶೋರ ಶೋರ್ಹಿಂದ್ರಾಳೆ, ಅವಳನ್ನೇ ನೆನೆಸ್ಕೊಂಡು ದುಃಖ ಪಡ್ತಾ ಇದ್ದಾಳೆ. ನನ್ನ ಮಗಳು ಕಣ್ಣಲ್ಲಿ 2 ನೀರು ಬರ್ತಾ ಇದೆ, ಅವಳು ವಕ್ಷಸ್ಥಳದ ಮೇಲೆ ಬಿದ್ದಿದೆ ಆ ನೀರು ನೋಡಿ ಅಂತ ಎಲ್ಲಾರು ತನ್ನ ಫ್ರೆಂಡ್ಸ್ಗೆ ಅವರ ಅಮ್ಮ ಪರಕಾಲ ನಾಯ್ಕಿ ಹೀಗೆ ಸಂಕಟ ಪಡ್ತಾ ಇದ್ದಾಳೆ ನೋಡಿ ಭಗವಂತನನ್ನೇ ನೆನೆಸ್ಕೊಂಡು ಅಂತ ಯಾವ್ಯಾವ ದಿವ್ಯ ದೇಶಗಳನ್ನೆಲ್ಲ ಅವಳು ಬಾಯಲ್ಲಿ ಹೇಳ್ತಾ ಇದ್ಲು ಅದನ್ನು ಅವ್ರು ಹೇಳಿ ತೋರಿಸ್ತಾರೆ. ನೆಕ್ಸ್ಟ್ ಪಾಶದಲ್ಲಿ பொங்கார் மெல்லிளங்கொங்கை பொன்னே பூப்ப ஒரு கடல் கண்ணீர் அரும்ப போன்று நின்று செங்கால மடப்புறவம் இடைக்கு பேசும் சிறு குரலுக்கு உடலுருகி சிந்தித்து ஆங்கே தன் காலும் தன் குடந்தை நகரும் பாடி தன் கோவலூர் பாடி ஆட கேட்டு நங்காய் நங்குடிக்கிதுவோ நன்மை என்ன நரையூரும் பாடுவாள் நವಿಲ್கின்றாளே. ಅವಳು ಸೌಂದರ್ಯವನ್ನು ವರ್ಣಿಸ್ತಾರೆ. ಪೊರುಕಳಲ್ ಕಣ್ಣೀರ್ತದಂಬ, ಅವ್ರ ಕಣ್ಣು ತುಂಬಾ ಚೆನ್ನಾಗಿ ಮೀನಿನ ಕಣ್ಣಂತೆ, ಅದೆರಡು ಕಣ್ಣಲ್ಲಿ ನೀರು ತುಂಬಿಕೊಂಡು ದುಃಖದಿಂದ ಭಗವಂತನ ಸೇರ್ಲಿಲ್ಲ ಅಂತ. ಶಂಗಾಲ ಮಡಪ್ಪರವು ಪೇಡೈಕ ಪೇಶು, ಹೇಗೆ ಕೆಂಪು ಪಾದಗಳಂತೆ ಹಂಸಗಳಿಗೆ, ಬಿಳಿ ಹಂಸ ಅದು ಪತ್ನಿಯ ಜೊತೆ ಮಾತಾಡ್ಕೊಂಡಿರುತ್ತೆ, ಉಡಲುರಿ ಚೆಂದಿರುತ್ತೆ. ಅದನ್ನೆಲ್ಲ ನೋಡಿ ದುಃಖ ಪಡ್ತಾಳಂತೆ. ನೋಡಿ ಪಕ್ಷಿ ಕೂಡ ಜೊತೆ ಇದೆ ಅದಕ್ಕೆ, ನಂತರ ಒಂಟಿಯಾಗಿಲ್ಲ, ಸಂಸಾರದೊಂದಿಗೆ ಎಷ್ಟು ಸುಖವಾಗಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಕೊಂಡು ಇವಳು ದುಃಖ ಪಡ್ತಾ ಇದ್ದಾಳೆ ಅದನ್ನ ನೋಡಿ ಅಂತ ಹೇಳಿ ಅವ್ರಮ್ಮ ಹೇಳ್ತಾ ಇದ್ದಾರೆ. ಅಲ್ಲೇನೆ ಹಾಗೇನೆ ತಂಕಾಲು ತನ್ಕುಡಂದೈನಾರು ಪಾಡಿ ಸಾರಂಗಪಾಣಿನನ್ನು ಜ್ಞಾಪಿಸ್ಕೋತಾಳಂತೆ. ಕೋವಲೂರಿನಲ್ಲಿರುವಂತ ಕೃಷ್ಣನನ್ನು ಜ್ಞಾಪಿಸ್ಕೋತಾಳೆ. ತನ್ ಕೋವಲು ಉಲಹಳಂದ ಪೆರ್ಮಾಳಿ 5 ಪಂಚಕ್ಷೇತ್ರಗಳಲ್ಲಿ ತಿರುಕಣ್ಣಮಂಗೈ ಕ್ಷೇತ್ರವನ್ನ ಹೇಳ್ಬೇಕಾದ್ರೆ ನಾನು ಅದನ್ನ ಹೇಳ್ತೀನಿ. ಹೇಗೆ ಇದೆಲ್ಲ ಒಂದೇ ತರ ಕ್ಷೇತ್ರಗಳು ಯಾಕೆ ಇದು ಕೃಷ್ಣ ಕ್ಷೇತ್ರ ಅಂತ ಬರುತ್ತೆ ಅಂತ, ಮೂಲೂರೇ ಬೇರೆ ಇರ್ತಾರೆ, ಉತ್ಸೂರು ಮಾತ್ರ ಕೃಷ್ಣ ಇರ್ತಾರೆ ಅಲ್ಲೆಲ್ಲಾನು. ಅದಕ್ಕೆ ಮೂಲೂರಿಗೂ ಬೇರೆ ಹೆಸರು, ಕೃಷ್ಣನಿಗೂ ಅಲ್ಲೆಲ್ಲ ಬೇರೆ ಹೆಸರು ಇರುತ್ತೆ. ಇಲ್ಲಿ ಅವಳು ಅಷ್ಟೇ, ತನ್ ಕೋವಲೂರ್ ಪಾಡಿ ಆಡ ಕೇಟ್, ಯಾರಾದ್ರೂ ಅವ್ರ ಕೋವಲೂರ್ ಬಗ್ಗೆ ಹೇಳಿದ್ರೆ ನಾನು ಸಂತೋಷ ಪಟ್ಟು ಅವ್ರ ಜೊತೆಗೆ ಹಾಡ್ಕೊಂಡು ಆಡ್ತಾಳಂತೆ. ಇವಳು ಹೇಳೋದು, ಅಮ್ಮ ಹೇಳೋದು, ನಂಗಾಯಿ ನಂಗ್ ಕುಡಿಕಿದು ನನ್ಮೆಯನ್ನ ಹೋಗ್ಲಿ ಬಿಡು, ಇದೇ ಒಳ್ಳೇದೋ ಏನೋ ನಮ್ಮ ಕುಲಕ್ಕೆ ಅಂತ ಹೇಳ್ಬಿಟ್ಟು ನರೆಯೂರು ಪಾಡುವಾಳ್ ನವಿಲ್ಗಿಂದ್ರಾಳೆ, ನರೆಯೂರನ್ನು ಹಾಡ್ತಾ ಇದ್ದಾಳೆ, ನಮ್ಮ ವಂಶಕ್ಕಿದೆ ಸರಿ ಅಂತ ಕಾಣುತ್ತೆ ಅಂತ ಅನ್ಕೊಂಡಿರ್ತಾಳೆ. ಇದೇ ತರ ಶಿರಿಯ ಮಡಲಲ್ಲಿ ಒಂದು ಹಾಡು ಹೇಳ್ತಾರೆ. ಏರಾಲಿ ಕಣ್ಕಾಲ್ ನರೆಯೂರ್ ತಿರುಪುಲಿಯೂರ್ ಆರಾಮಂ ಶೂಂಡರಂಗಂ, ಎಲ್ಲೆಲ್ಲಿ ಹಾಡಿದ್ದಾರೆ ಅನ್ನೋದಕ್ಕೋಸ್ಕರ ಶಿರಿಯ ಮಡಲಲ್ಲೂ ಒಂದ್ ಕಡೆ, ಪೆರಿಯ ಮಡಲಲ್ಲೂ ಅಷ್ಟೇನೆ. மண்ணு மறையோர் திருநறையோர் மாமலை மேல் பொன்னியலும் மாடக்கவாட்டம் கடந்து புக்கு நான் வணங்கும் கண்ணனை கண்ணபுரத்தானை தென்னரையோர் ಬಂದ ಮಣಿಮಾಡ ಕೋಯಿನ್ ಮಡಾಳನೆ ಅಂತ ಹೇಳಿ ಬಾಕಿ ವಿದೇಶಗಳನ್ನು ಸರಿಯಾಗಿ ಸಾಲಾಗಿ ಹೇಳ್ಕೊಂಡು ತೆನ್ನರೆಯೂರ್ ದಕ್ಷಿಣ ದಿಕ್ಕಿನಲ್ಲಿ ಇರುವಂತ ನರೆಯೂರ್ನಲ್ಲಿ ಕೂಡ ಮಣ್ಣು ಸ್ಥಿರವಾಗಿ ವಾಸ ಮಾಡ್ತಾ ಇರುವಂತ ಭಗವಂತನನ್ನ ಆ ಮಣಿಮಾಡ ಕೋಯಿಲ್ ಮಡಾಳನೆ, ಅವನು ಮಡಾಳನೆ ಅನ್ಮತ ಸುಂದರವಾಗಿದ್ದಾನೆ, ಅವನನ್ನ ನೆನೆಸ್ಕೊಳ್ತಾನೆ. ಈಗ ಈ ತಿರುಚೇರೆಗೆ ಬರೋಣ. ಈ ತಿರುಚೇರೆಯನ್ನು ತುಂಬಾ ಚೆನ್ನಾಗಿರುವಂತ ದಿವ್ಯ ಕ್ಷೇತ್ರ. ತಿರುಚೇರೆಯಲ್ಲಿ ಹಲವಾರು ಒಳ್ಳೊಳ್ಳೆ ವಿಷಯಗಳಿವೆ ಇದರಲ್ಲಿ ಹೇಳಕ್ಕೆ ಅಂತ ನೋಡೋಣ. ಇಲ್ಲಿ ತಿರುಚೇರೆ ಇದೆಯಲ್ಲ, ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ, ಪಂಚಸಾರ ಕ್ಷೇತ್ರ ಅಂತ ಹೇಳ್ತಾರೆ. ಅದು ಯಾಕೆ ಬಂತು ಅನ್ನೋದನ್ನ ಆಮೇಲೆ ನೋಡೋಣ. ಇಲ್ಲಿ ಈ ಕುಂಭಕೋಣದಿಂದ ನೀವು ನೋಡಿ ಬಹುಶಃ ಒಂದು ಕುಂಭಕೋಣದಲ್ಲಿ ಹೋಗಿ ಒಂದು ಇದ್ಬಿಟ್ರೆ
2 ದಿವಸದಲ್ಲಿ ಒಂದು 10-15 ದಿವ್ಯದೇಶ ಆ ಕಡೆ ಈ ಕಡೆ ಸುತ್ತಮುತ್ತಲು ಇರೋ ಎಲ್ಲ ದಿವ್ಯದೇಶವನ್ನು ನೋಡ್ಕೊಂಡ್ ಬಂದ್ಬಿಡ್ಬೋದು. ಕುಂಭಕೋಣಲ್ಲಿ ಸೌಕರ್ಯನೂ ತುಂಬಾ ಚೆನ್ನಾಗಿದೆ. ಹೋಮ್ ಸ್ಟೇಗಳಿದೆ, ಅಲ್ಲೆಲ್ಲ ಮೆಸ್ಗಳಿದೆ, ಅಯ್ಯರ್ ಊಟ ಗೀಟ ಎಲ್ಲ ಸಿಗತ್ತೆ. ಇವಾಗಂತೂ ಏನಪ್ಪಾ ಯಾವ್ದು ವಂದೇ ಭಾರತ್ ಅಲ್ಲಿ ಹೋಗ್ಬಿಡ್ಬೋದು. ನೀವು ಹೋಗ್ಬಿಟ್ರೆ ಏನು ಕಷ್ಟ ಇಲ್ಲ. ನಾವೇ ಅಲ್ಲಿ ಈ ಊರುಗಳಲ್ಲೆಲ್ಲ ಏನು ಒಂದು ಸೌಕರ್ಯ ಅಂತ ಹೇಳಿದ್ರೆ ಎಲ್ಲಿ ಇಳ್ಕೊಳ್ತೀವೋ ಅವ್ರನ್ನೇ ಕೇಳ್ಬಿಟ್ರೆ ಅವ್ರು ಒಂದು ರೆಗ್ಯುಲರ್ ಆಗಿ ಆಟೋ ಟ್ಯಾಕ್ಸಿ ಅವರೆಲ್ಲ ಅವರೇ ಚೆನ್ನಾಗಿ ಕರ್ಕೊಂಡು ಹೋಗ್ತಾರೆ. ಏನೂ ಅಲ್ಲಿ ಹೆದರ್ಕೊಳ್ಬೇಕಾದೇನಿಲ್ಲ. ಧೈರ್ಯವಾಗಿ ಹೋಗಿ ಎಲ್ಲ ನೋಡ್ಕೊಂಡು ಬರ್ಬೋದು. ಆ ತರ ಈ ಕಾರಣ ಈ ದಿವ್ಯದೇಶಗಳನ್ನ ಪ್ರಕಟಪಡಿಸೋದು ಏನಪ್ಪಾ ಅಂತ ಹೇಳಿದ್ರೆ, ಎಲ್ಲೆಲ್ಲೂ ದೇವಸ್ಥಾನಗಳನ್ನ ಯಾಕೆ ಕಟ್ಟಿಬಿಟ್ಟು ಅದನ್ನ ಯಾರು ನೋಡದೆ ಯಾರು ಹೋಗದೆ ಜನಗಳಿಲ್ದೆ ಪಾಳು ಬಿದ್ದು ಬಿಡತ್ತೆ. ಎಷ್ಟು ದೊಡ್ಡದಾಗಿ ಎಷ್ಟು ಚೆನ್ನಾಗಿ ಚೋಳರು ಪಾಂಡ್ಯರು ಎಲ್ಲ ಕಟ್ಸಿ ಕೊಟ್ಟಿದ್ದಾರೆ. ಜನಗಳು ಹೋಗಿ ಬರ್ದೆ ಹೋದ್ರೆ ಏನಾಗುತ್ತೆ, ಪಾಳು ಬಿದ್ದೋಗತ್ತೆ. ಇಂಥ ಜಾಗಗಳಲ್ಲಿ ಇವೆಲ್ಲ ಇದೆ ಅಂತಾನು ಗೊತ್ತಿಲ್ಲದೆ ತುಂಬಾ ಕಷ್ಟ ಪಡ್ತಾ ಇದ್ರು. ಅದಕ್ಕೆ ನಾವು ವೇಲುಕುಡಿ ಸ್ವಾಮಿಗೆ ತುಂಬಾನೇ ಧನ್ಯವಾದಗಳನ್ನ ಹೇಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಈ ದಿವ್ಯದೇಶಗಳನ್ನೆಲ್ಲ ಕೆಲವು ಕಡೆ ರಿಮೋಟ್ ಏರಿಯಾನಲ್ಲಿ ಗೊತ್ತಿಲ್ಲದೆ ಇರುವಂತ ಜಾಗದಲ್ಲಿ ಪಾಪ ಅರ್ಚಕರು ತುಂಬಾ ಕಷ್ಟಪಟ್ಟು ಅವ್ರ ಸ್ವಂತ ದುಡ್ಡಿನಿಂದ ದೇವ್ರ ದೀಪ ಎಲ್ಲ ಹಚ್ತಾ ಇದ್ರು. ಅಂತ ಕಡೆ ಎಲ್ಲ ಅವರು ಈಗ ಕೈಂಕರ್ಯ ಅಂತ ಒಂದು ಟ್ರಸ್ಟ್ ಮಾಡ್ಕೊಂಡು ಎಲ್ಲದಕ್ಕೂ ಸಹಾಯ ಮಾಡ್ತಾ ಇದ್ದಾರೆ. ಹಾಗೇನೆ ಒಟ್ಟೊಟ್ಟಿಗೆ ಗುಂಪಾಗಿ ಎಲ್ಲಾ ಕಡೆ ಹೋಗಿ ಅವ್ರ ಜೊತೆಗೆ ಮಂಗಳಾಶಾಸನ ವೇಲುಕುಡಿ ಸ್ವಾಮಿ ಜೊತೆಗೆ ಎಲ್ಲ ಕರ್ಕೊಂಡು ಹೋಗಿದ್ದಾರೆ. ಸಾವಿರಾರು ಜನನ ಕರ್ಕೊಂಡು ಹೋಗಿದ್ದಾರೆ ಎಲ್ಲ ಕಡೆ. ಹಾಗಾಗಿ ಈ 108 ದಿವ್ಯದೇಶಗಳು ಇವಾಗ ಫೇಮಸ್ ಆಗಿ ಎಲ್ಲೋಗಿತ್ತು ಈ ದೇವಸ್ಥಾನಗಳು ಅಂತ. ನಾವು ಎಲ್ಲಾದ್ರೂ ಚೆನ್ನೈಗೆ ಹೋಗೋದು ಅಥವಾ ಇನ್ನೆಲ್ಲ ಒಂದು ದಾರಿನಲ್ಲಿ ನೋಡಿದ್ರೆ ಎಷ್ಟೊಂದು ಗೋಪುರಗಳು ಕಾಣಿಸ್ತಾ ಇರುತ್ತೆ. ಇವಾಗ ಏನ್ ದೇವಸ್ಥಾನ, ಎಷ್ಟೊಂದು ದೇವಸ್ಥಾನ, ಟೆಂಪಲ್ ಟೌನ್. ತಮಿಳ್ನಾಡೇನೆ, ಇಡೀ ತಮಿಳ್ನಾಡು ಇದೆ ಫುಲ್ ನಾಡೇನೆ ಬರೀ ದೇವಸ್ಥಾನಗಳಲ್ಲೇ ಇಲ್ಲ. ಚೋಳ ಮತ್ತೆ ಇದನ್ನ ಹೇಳಿದ್ನಲ್ಲ, ಸುಮ್ಮನೆ ಯಾರಿಗೂ ದುಡ್ಡು ಕೊಡ್ತಾ ಇರ್ಲಿಲ್ಲ, ಕೆಲಸ ಮಾಡಿಸ್ಕೊಂಡು ದುಡ್ಡು ಕೊಡೋರು. ಏನ್ ಕೆಲಸ ಮಾಡಿಸ್ತಾ ಇದ್ರು ಅಂದ್ರೆ, ಚೋಳರೆಲ್ಲ ಶಿವನ ದೇವಸ್ಥಾನ ಕಟ್ಸ್ತಾ ಇದ್ರು, ಪಾಂಡ್ಯರೆಲ್ಲ ವೈಷ್ಣವ ದೇವಾಲಯಗಳನ್ನ ಕಟ್ಸ್ತಾ ಇದ್ರು. ಅದ್ರೆಲ್ಲ ಅವ್ರು ಒಬ್ರಿಗೊಬ್ರಿಗೆ ಕಾಂಪಿಟೇಷನ್. ನಿನಗಿಂತ ನಾನ್ ದೊಡ್ಡದಾಗ ಕಟ್ತೀನಿ, ನನಗಿಂತ ನೀನ್ ದೊಡ್ಡದಾಗ ಕಟ್ಟು ಅನ್ನೋದ್ರ ಒಬ್ರೊಬ್ರು ಒಳ್ಳೇದೇ. ಆ ತರ ಒಂದು ಭಾವನೆ, ಹೆಲ್ದಿ ಕಾಂಪಿಟೇಷನ್ ಅಂತಾರಲ್ಲ, ಆ ತರ ಇದ್ದೆ ಅಷ್ಟೊಂದು ದೇವಸ್ಥಾನಗಳಿದೆ. ಎಲ್ಲಾನು ಅವಕ್ಕೆಲ್ಲಾನು ನೆಲೆಗಳು ಕೊಟ್ಟಿದ್ರು ಆ ರಾಜಂದ್ರು ಸಾಮಂತರಾಜರೆಲ್ಲ. ಬೇಕಾದಷ್ಟು ದೇವಸ್ಥಾನ ನಿತ್ಯಪಡಿ ನಡೆಯೋಕೆ ಸಾಕಾಗೂ ಅಷ್ಟು ಬೇಕಾದಷ್ಟು ನೆಲೆಗಳನ್ನೆಲ್ಲ ಕೊಟ್ಟಿದ್ರು. ಆದ್ರೆ ನಂತರ ಬಂದ ಸರ್ಕಾರಗಳೆಲ್ಲ ಆ ನೆಲೆಗಳನ್ನೆಲ್ಲ ಅವ್ರು ತಗೊಂಡ್ಬಿಟ್ಟಿದ್ರಿಂದ ಇವಾಗ ಅರ್ಚಕರನ್ನ ಮೇಂಟೈನ್ ಮಾಡ್ಬೇಕು, ಆ ದೇವಸ್ಥಾನನ ಗುಡಿಸಿ ಮಾಡಿ ನೀಟಾಗಿ ಇಟ್ಕೋಬೇಕು ಅಂದ್ರೆ ಎಷ್ಟೊಂದು ದುಡ್ಡು ಖರ್ಚಾಗತ್ತೆ. ಸಾಧಾರಣ ಒಂದು ನಮ್ಮ ಮನೇನೆ ಗುಡಿಸಿ ಸಾರಿಸಿ ಮಾಡಕ್ಕೆ 2,000-3,000 ಒಂದು ಕೆಲ್ಸದವ್ಳು ಕೇಳ್ತಾಳೆ ಅಂದ್ರೆ, ದೊಡ್ಡ ದೇವಸ್ಥಾನಕ್ಕೆ ಎಷ್ಟು ಕೇಳ್ತಾರೆ ನೋಡ್ಕೊಳ್ಳಿ. ಅಂದ್ರೆ ಅಷ್ಟು ಖರ್ಚು ಇದೆ. ಆ ತರ ಖರ್ಚು ಮಾಡಕ್ಕೆ ಯಾರು ತಯಾರಿಲ್ಲದೆ ಇದ್ದಾಗ ಇದೆಲ್ಲ ಹಾಳು ಬಿದ್ದೋಗ್ಬೇಕು. ಅದರಿಂದ ಇದೆಲ್ಲಾನು ಇವಾಗ ಮತ್ತೆ ಎಲ್ಲ ರಿವೈವ್ ಆಗ್ತಾ ಇದೆ. ಒಳ್ಳೇದೇನೆ, ಎಲ್ಲ ಕಡೆನೂ ಸುಭಿಕ್ಷವಾಗಿರುತ್ತೆ. ಅಲ್ಲಲ್ಲೇ ಒಂದೊಂದು ದೇವಸ್ಥಾನ ದೀಪ ಹಚ್ಕೊಂಡು ಅಲ್ಲಿ ಪೂಜೆ ಮಾಡ್ಕೊಂಡು ಘಂಟಾನಾದಗಳು ಫುಲ್ ಪರಿಸರನೇ ಕ್ಲೀನ್ ಮಾಡುತ್ತೆ. ಚೆನ್ನಾಗಿರುತ್ತೆ, ಪಾಸಿಟಿವ್ ಎನರ್ಜಿ ಎಲ್ಲ ಕಡೆ ಇರುತ್ತೆ. ಈ ತಿರುಚೇರೆ ಅನ್ನೋ ಕ್ಷೇತ್ರ ಕುಂಭಕೋಣದಿಂದ ಒಂದು 7 ಕಿಲೋಮೀಟರ್ ದೂರದಲ್ಲಿ ಇದೆ. ನಾಚಿಯಾರ್ ಕೋಯಿಲಿಂದ 3 ಕಿಲೋಮೀಟರ್ ಅಂತ ಇಟ್ಕೊಳ್ಳಿ. ಸ್ಥಳ ಪುರಾಣ ಅಂತ ನೋಡಿದ್ರೆ ಈ ಮನ್ನಾರ್ ಗುಡಿ ಅಂತ ಇದೆ ಒಂದು ಕ್ಷೇತ್ರ. ಆ ಮನ್ನಾರ್ ಗುಡಿನಲ್ಲಿ ಈ ಒಬ್ಬ ರಾಜ ಇರ್ತಾನೆ. ಅವನು ಅವನೇನ್ ಮಾಡ್ತಾನೆ, ಈ ಇದಕ್ಕೆ ಅಳಹಿಯ ಮನವಾಳ ನಾಯಕನ್ ಅಂತ ಇದು ತಂಜಾವೂರಿಗೆ ಆಳ್ತಾ ಇದ್ದಿದ್ದ ದೊರೆ ಅವನ ಹೆಸರು. ಅವನಿಗೆ ಅದಕ್ಕಾಗಿ ಅವನೇನ್ ಮಾಡ್ತಾನೆ, ತನ್ನ ಮಂತ್ರಿ ನರಸಗೋಪಾಲ ಅಂತ ಒಬ್ಬ ಮಂತ್ರಿ ಇರ್ತಾನೆ, ಅವನನ್ನ ನೇಮಿಸ್ತಾನೆ. ಅವನನ್ನ ನೇಮಿಸ್ಬಿಟ್ಟು ಏನ್ ಮಾಡ್ತಾನೆ, ಮನ್ನಾರ್ ಗುಡಿಗೆ ಏನೇನು ದೇವಸ್ಥಾನ ಕಟ್ಟಬೇಕೋ ಅದಕ್ಕೆಲ್ಲಾನು ನೀನು ಏರ್ಪಾಡು ಮಾಡು ಅಂತ ಹೇಳ್ಬಿಟ್ಟು ಅವನನ್ನ ನೇಮಿಸ್ಬಿಡ್ತಾನೆ. ಈ ನರಸಗೋಪಾಲ ಎಲ್ಲ ಇನ್ಚಾರ್ಜ್ ತಗೊಳ್ತಾನೆ. ಕಲ್ಲು ಇದು ಏನೇನ್ ಬೇಕೋ, ಶಿಲೆಗಾಗುವಂತ ಕಲ್ಲು, ದೇವಸ್ಥಾನಕ್ಕಾಗುವಂತ ಕಲ್ಲು, ಮಣ್ಣು ಏನ್ ಬೇಕೋ ಎಲ್ಲವನ್ನೂ ಸಾಗಿಸ್ತಾ ಇರ್ತಾನೆ. ಆದ್ರೆ ಈ ನರಸಗೋಪಾಲನ್ಗೆ ಏನಾಗುತ್ತೆ, ಈ ತಿರುಚೇರೆ ಅನ್ನೋ ಊರಲ್ಲಿ ತುಂಬಾ ಒಂಥರ ಒಲವು ಜಾಸ್ತಿ. ಅವನೇನ್ ಮಾಡ್ತಾನೆ, ಆದ್ರೆ ಅವನ ಹತ್ರ ದುಡ್ಡಿರಲ್ಲ. ಇಲ್ಲಿ ದೇವಸ್ಥಾನ ಗೋಪುರ ಬಿದ್ದೋಗಿರುತ್ತೆ, ಈ ಗೋಪುರ ಕಟ್ಸಕ್ಕೆ ಅವನ ಹತ್ರ ದುಡ್ಡಿರಲ್ಲ. ಅವನೇನ್ ಮಾಡ್ತಾನೆ, ಆ ದಾರಿಯಾಗಿ ಮನ್ನಾರ್ಗುಡಿಗೆ ಹೋಗೋ ಗಾಡಿನೆಲ್ಲ ಏನ್ ಮಾಡ್ತಾನೆ, ಒಂದೊಂದು ಕಲ್ಲು ನೀವು ತಿರುಚೇರಿಯಲ್ಲಿ ಇಟ್ಬಿಟ್ಟು ಹೋಗಿ ಅಂತ ಹೇಳಿರ್ತಾನೆ. ಆ ತರ ಹೋದಾಗ ಇಲ್ಲಿ ಏನ್ ಮಾಡ್ತಾನೆ, ಈ ತಿರುಚೇರಿ ದೇವಸ್ಥಾನ ಆಲ್ಮೋಸ್ಟ್ ಅರ್ಧ ಗೋಪುರ ಕಟ್ಟಕ್ಕೆ ಶುರುವಾಗೋಗುತ್ತೆ. ಯಾರು ಹೋಗಿ ಈ ಸುದ್ದಿನ ಏನ್ ಮಾಡ್ತಾರೆ,
ರಾಜನಿಗೆ ಹೇಳ್ಬಿಡ್ತಾರೆ. ಯಾರು ಅಳಗಿಯ ಮಣವಾಳ ನಾಯಕನಂತ ಇರ್ತಾರಲ್ಲ, ಆ ರಾಜನಿಗೆ ಹೋಗಿ ಹೇಳ್ಬಿಡ್ತಾನೆ, ಮನ್ನಾರ್ಗುಡಿನಲ್ಲಿ ಈ ತರ ನೀವು ಅವ್ರಿಗೆ ಕೆಲಸ ಕೊಟ್ಟಿದ್ದೀರಾ, ಆದ್ರೆ ಅವ್ರು ಮೋಸ ಮಾಡ್ತಾ ಇದ್ದಾರೆ, ಎಲ್ಲ ಅರ್ಧ ಸಾಮಾನೆಲ್ಲ ತಿರುಚೇರಿ ಅನ್ನೋ ದೇವಸ್ಥಾನಕ್ಕೆ ಅವ್ರು ತಗೊಂಡ್ಬಿಡ್ತಾ ಇದ್ದಾರೆ, ಲೂಟಿ ಹೊರಿತಾ ಇದ್ದಾರೆ ಅಂತ ತುಂಬಾ ಕೋಪ ಬಂದ್ಬಿಟ್ಟು ಆ ನಾಯಕ ಇನ್ಸ್ಪೆಕ್ಷನ್ಗೆ ಅಂತ ಬರ್ತಾನೆ. ಇವನ್ ಬರ್ತಾನೆ ಅಂತ ಸುದ್ದಿ ಗೊತ್ತಾಗಿ ರಾತ್ರಿ ಗೋಪುರನೂ ಕಟ್ಬಿಟ್ಟು ಆ ದೇವಸ್ಥಾನದ ಒಳಗಡೆ ಈ ರಾಜನ್ಗೆ ಮನ್ನಾರ್ಗುಡಿ ದೇವರು ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಆ ದೇವಸ್ಥಾನದೊಳಗೂ ಒಂದು ಮನ್ನಾರ್ಗುಡಿ ಕೃಷ್ಣನು ಅದೇ ತರ ಇರೋ ಅನ್ನೋ ಒಂದು ಪ್ರತಿಷ್ಠೆ ಮಾಡ್ಬಿಡ್ತಾನೆ, ಅದಕ್ಕೂ ಒಂದು ಸನ್ನಿಧಿ ಕಟ್ಟುಬಿಡ್ತಾನೆ. ಅವಾಗ ಈ ಸುದ್ದಿ ತಿಳಿದ ಗೋಪಾಲ ಬರ್ತಾನಲ್ಲ, ಬಂದು ರಾತ್ರಿ ಈ ಸಾರನಾಥ ದೇವಸ್ಥಾನ ಇಲ್ಲಿ ಈ ತಿರುಚೇರಿನಲ್ಲಿ ಪಂಚಸಾರ ಕ್ಷೇತ್ರ ಅಂತ ಹೇಳಿದ್ನಲ್ಲ, ಮೂಲವರು ಸಾರನಾಥ ಅಂತ ಹೆಸರು. ಆ ಸಾರನಾಥ ದೇವಾಲಯ ಕಟ್ಟಿ ಪೂರ್ತಿ ಆಗಿರೋದು ತುಂಬಾ ಸಿಟ್ಟು ಬರುತ್ತಂತೆ. ಹೊಸದಾಗಿ ಇದನ್ನೆಲ್ಲ ಕಟ್ಟಿದಾರೆ, ನನ್ ಮನ್ನಾರ್ಗುಡಿ ದೇವಸ್ಥಾನ ಇನ್ನೂ ಶುರುನೇ ಮಾಡಿಲ್ಲ, ಇವನು ಅರ್ಧನೇ ಇದೆ ಅಂತ. ಅದ್ರಲ್ಲಿ ಒಂದು ಬಂದು ಒಳಗಡೆ ನೋಡ್ತಾನೆ, ಒಂದು ಸನ್ನಿ ಕರ್ಕೊಂಡು ಹೋಗ್ತಾನೆ ಗೋಪಾಲ, ನರಸು ಗೋಪಾಲ ಕರ್ಕೊಂಡು ಹೋಗ್ತಾನೆ. ನೋಡಿ, ನಿಮ್ಗೆ ಪ್ರೀತಿಯಾಗಿರೋದನ್ನ ಕಟ್ಟಿದೀನಿ, ನನ್ನ ಕ್ಷಮಿಸ್ಬೇಕು, ನಾನ್ ನಿಮ್ಮ ಪರ್ಮಿಷನ್ ಇಲ್ದೇನೆ ಈ ತರ ಒಂದ್ ಕೆಲಸ ಮಾಡಿದೀನಿ. ಆ ಕೃಷ್ಣನ ನೋಡಿದ ತಕ್ಷಣ ಅವ್ರಿಗೆ ಕೋಪ ಎಲ್ಲ ಹೊರಟೋಗುತ್ತೆ. ರಾಜನಿಗೆ ಆಯ್ತು ಬಿಡು, ಇರ್ಲಿ, ಇನ್ನೂ ಏನ್ ಬೇಕೋ ಎಲ್ಲ ಪದಾರ್ಥಗಳು ತಗೋ, ಅಲ್ಲೂ ಈ ಕಟ್ಸು ಮುಡ್ಸು ಅಂತ ಹೇಳ್ತಾರೆ. ಹಾಗೆ ಕಟ್ಟಿದ್ದು ಈ ತಿರುಚೇರಿ ದೇವಸ್ಥಾನ. ಕ್ಷಮಿಸ್ಬಿಡ್ತಾನೆ. ಈ ತಿರುಚೇರಿ ಅನ್ನೋದು ಏನಿದು ಪಂಚಸಾರ ಕ್ಷೇತ್ರ ಅಂತ ಹೇಳಿದ್ರೆ, ಈ ಭೂಮಿನೇ ಇದೆಯಲ್ಲ, ಈ ಕ್ಷೇತ್ರನೇ ಸಾರಮಯವಾದದ್ದು, ಸಾರ ಕ್ಷೇತ್ರ ಇದು. ಅದಕ್ಕೆ ಅದನ್ನ ಇಲ್ಲಿ ಏನಕ್ಕೆ ಈ ತರ ಸಾರ ಕ್ಷೇತ್ರ ಅಂತ ಹೇಳಿದ್ರೆ, ಮಹಾಪ್ರಳಯ ಕಾಲದಲ್ಲಿ ಚರಿತ್ರೆ ಅಂತ ಬರಲಾರು ಅಂತ ನೋಡಿದ್ರೆ, ಕ್ಷೇತ್ರ ಪುರಾಣದಂತ ನೋಡಿದ್ರೆ, ಈ ಮಹಾಪ್ರಳಯ ಕಾಲದಲ್ಲಿ ಎಲ್ಲ ಪದಾರ್ಥಗಳನ್ನು ಚತುರ್ಮುಖ ಬ್ರಹ್ಮ ಕಾಪಾಡಬೇಕು. ಈ ಮಹಾಪ್ರಳಯದಲ್ಲಿ ಎಲ್ಲ ಹೊರಟೋಗುತ್ತೆ ಅಂದ್ರೆ ಮತ್ತೆ ಏನೋ ತಿರ್ಗಾ ಎಲ್ಲ ಮೂಲಿಕೆಗಳನ್ನ, ಗಿಡ ಬೀಜಗಳನ್ನ ಎಲ್ಲಾನು ಇಟ್ಕೊಂಡು ಮತ್ತೆ ತಿರ್ಗಾ ಎಲ್ಲ ಸ್ಟಾರ್ಟ್ ಮಾಡ್ಬೇಕು. ಸೊ ಅದಕ್ಕೋಸ್ಕರ ಏನ್ ಮಾಡ್ತಾನೆ, ಎಲ್ಲವನ್ನೂ ಒಂದು ಮಡಿಕೆಯಲ್ಲಿ ಹಾಕೊಳ್ಬೇಕು ಅನ್ಕೊಳ್ತಾನೆ. ಒಂದು ಸಾರವಾದ ಒಂದು ಮಣ್ಣಿನಲ್ಲಿ ಒಂದು ಮಡಿಕೆ ಮಾಡ್ಬೇಕು ಅಂತ ಎಲ್ಲಾ ಕಡೆ ಹುಡುಕ್ತಾನೆ, ಎಲ್ಲೂ ಸಿಗೋದಿಲ್ಲ. ಆಮೇಲೆ ಕೊನೆಗೆ ಭಗವಂತನೇ ಕೇಳ್ತಾನೆ. ಅವಾಗ ನೋಡು, ಭೂಮಿನಲ್ಲಿ ಈ ತರ ಒಂದು ಸಾರ ಕ್ಷೇತ್ರ ಇದೆ, ಅಲ್ಲಿ ಹೋಗಿ ತಗೋ ಅಂತ. ಇಲ್ಲಿ ಬಂದು ಎಲ್ಲ ಕಡೆ ಮಡಿಕೆ ಮಾಡಿದಾಗ ಅದು ಹಾಗೆ ಮರಳ ತರ ಒಡೆದೋಗ್ತಾ ಇತ್ತಂತೆ. ಕೊನೆಯಲ್ಲಿ ಇಲ್ಲಿ ಬಂದು ಈ ಕ್ಷೇತ್ರದಲ್ಲಿ ಬ್ರಹ್ಮ ಮಡಿಕೆಯನ್ನ ಮಾಡ್ತಾನೆ. ಮಾಡಿದಾಗ ಅದು ಸಾರಮಯವಾಗಿ ಹಾಗೆ ಮಡಿಕೆ ಕೂತ್ಕೊಳ್ಳುತ್ತೆ. ಆ ಮಡಿಕೆನಲ್ಲಿ ಎಲ್ಲ ಪದಾರ್ಥಗಳನ್ನ ಹಾಕೊಂಡು ಮಹಾಪ್ರಳಯ ಕಾಲದಲ್ಲಿ ಸಂರಕ್ಷಣೆ ಮಾಡ್ದ ಅಂತ ಬೀಜಗಳನ್ನ ಇದು ಬರಲಾರ ಈ ಕ್ಷೇತ್ರದಲ್ಲಿ. ಅದಕ್ಕೆ ಈ ಮಣ್ಣೆ ಒಂದು ತುಂಬಾ, ಈ ಕಾರಣಕ್ಕೆ ಇದಕ್ಕೆ ಪಂಚಸಾರ ಕ್ಷೇತ್ರ ಅಂತ ಹೇಳ್ತಾರೆ. ಈ ಪಂಚಸಾರ ಕ್ಷೇತ್ರದಲ್ಲಿ ಏನಪ್ಪಾ, ಯಾತಕ್ಕೆ ಇದು ಪಂಚಸಾರ ಅಂತ ಹೇಳಿದ್ರು ಅಂದ್ರೆ, ಇಲ್ಲಿ ಭಗವಂತನು ಸಾರನಾಥ, ಈ ಇದರಲ್ಲಿ ಸಾರ ವಿಮಾನ, ಆಮೇಲೆ ಸಾರ ಪುಷ್ಕರಣಿ ಎಲ್ಲಾನು, ಆಮೇಲೆ ನಾಯಕಿ ಅಲ್ಲಿ 5 ನಾಯಕಿಗಳು. ಇಲ್ಲಿ ಇದು ತುಂಬಾ ಸ್ಪೆಷಾಲಿಟಿ ಊರಲ್ಲಿ ಏನಪ್ಪಾ ಅಂದ್ರೆ, ತಾಯಾರಿದಾರಲ್ಲ ಅವರು ಅಮ್ಮನವರು 5 ಜನ ಇಲ್ಲಿ. ಯಾರು ಅಂದ್ರೆ ಸಾರಾ ನಾಯಕಿ ಒಬ್ಳು, ಮಹಾಲಕ್ಷ್ಮಿ ಒಬ್ಳು, ಗೋದೆ ಒಬ್ಳು, ನೀಲಾ ಒಬ್ಳು, ಆತರ ಭೂದೇವಿ. ಈ 5 ಜನನು ಇಲ್ಲಿ ಇದಾರೆ. ವರ್ಷಕ್ಕೆ ಒಂದ್ಸತಿ ಎಲ್ರಿಗೂ ಒಟ್ಟಿಗೆ ಕಲ್ಯಾಣೋತ್ಸವ ನಡೆಯುತ್ತಂತೆ. ತುಂಬಾ ಚೆನ್ನಾಗಿರುತ್ತೆ ಈ ಪಂಚಸಾರ ಕ್ಷೇತ್ರದಲ್ಲಿ. ಇಲ್ಲಿ ಇನ್ನೊಂದು ಚರಿತ್ರೆ ಹೇಳ್ತಾರೆ ಈ ಊರಿಗೆ. ಏನಪ್ಪಾ ಅಂತ ಹೇಳಿದ್ರೆ, ಕಾವೇರಿ ನದಿ ಇಲ್ಲಿ ತಪಸ್ ಮಾಡ್ತಾಳೆ. ನನಗೆ ಕಾವೇರಿ ನದಿಗೆ ಗಂಗೆ ಮೇಲೆ ಸ್ವಲ್ಪ ಈರ್ಷೆ ಇರುತ್ತೆ. ಹಾಗಾಗಿ ಗಂಗೆನೇ ಪುಣ್ಯ ನದಿ ಅಂತ ಹೇಳ್ಬಿಟ್ಟಾಗ ಬ್ರಹ್ಮ ಅವಾಗ ಬೇಜಾರಾಗುತ್ತೆ. ಇಲ್ಲಿ ನಿಂತ್ಕೊಂಡು ತಪಸ್ ಮಾಡ್ತಾಳೆ. ತಪಸ್ ಮಾಡಿ 3 ವರಗಳನ್ನ ಪಡ್ಕೊಳ್ತಾಳೆ. ಏನಪ್ಪಾ ಅಂತ ಹೇಳಿದ್ರೆ, ನಾನು ಗಂಗೆ ಅಷ್ಟೇ ಪುಣ್ಯ ನದಿ ಅಂತ ಅನ್ನಿಸ್ಕೊಳ್ಬೇಕು. ಆಮೇಲೆ ಸಾರ ಕ್ಷೇತ್ರದಲ್ಲಿ ನಿತ್ಯ ವಾಸ ಮಾಡ್ತಾರಲ್ಲ ಆ ಭಗವಂತನನ್ನ ಪ್ರಾರ್ಥಿಸ್ಕೊಳ್ತಾಳೆ. ಏನಪ್ಪಾ ಅಂದ್ರೆ, ನಾನು ದಿನ ಇಲ್ಲಿ ಕೈಂಕರ್ಯ ಮಾಡ್ಬೇಕು ಅಂತ. ಹಾಗೇನೆ ಈ ಕ್ಷೇತ್ರದ ಯಾರೆಲ್ಲ ಜೀವರುಗಳು ಮೋಕ್ಷ ಕೊಡ್ಬೇಕು ಅಂತ ಪ್ರಾರ್ಥಿಸ್ಕೊಳ್ತಾರೋ ಅವ್ರಿಗೆಲ್ಲ ನೀವು ಕೊಡ್ಬೇಕು ಅಂತ ಅಲ್ಲಿರೋ ಭಾಗವತರಿಗೂ ಕೂಡ ಇವಳು ಸೇರಿ ಬೇಡ್ಕೊಳ್ತಾಳೆ. ನೋಡಿ ಎಷ್ಟಿದು, 3 ವರಗಳನ್ನ ಕಾವೇರಿಯ ಮಡಿಗೆ ಬಂದು ಭಗವಂತ ಒಂದು ಸಣ್ಣ ಶಿಶುವಾಗಿ ಬಂದು ಕಾವೇರಿ ಮಡಿನಲ್ಲಿ ಮಲ್ಕೊಳ್ತಾನಂತೆ. ಇದು ಹೇಳ್ತಾರೆ. ಅಲ್ಲಿ ಇವಾಗ್ಲೂ ಒಂದು ಕಾವೇರಿ ವಿಗ್ರಹದಲ್ಲಿ ಮಡಿನಲ್ಲಿ ಸಾರನಾಥ ಚಿಕ್ಕ ಶಿಶುವಾಗಿ ಮಲ್ಕೊಂಡಿರೋದು ಶ್ರೀಮನ್ ನಾರಾಯಣ ನೋಡ್ಬೋದು ನಾವು. ಕಾವೇರಿಯನ್ನು ತನ್ನ ತಾಯಿ ಅಂತ ನಡೆಸ್ಕೊಳ್ತಾರೆ. ಹಾಗಾಗಿ
ಈ ತುಲಾ ಮಾಸದಲ್ಲಿ ಅವಾಗ ಒಂದು ವರ ಸಿಗುತ್ತೆ ಅವಳಿಗೆ. ತುಲಾ ಮಾಸದಲ್ಲಿ ನಿನಗೆ ಎಲ್ಲಾ ಪುಣ್ಯ ನದಿಗಳು ನಿನ್ನಲ್ಲಿ ಬಂದು ಸ್ನಾನ ಮಾಡಿದಾಗ ಅವ್ರಿಗೆ ಆ ಪುಣ್ಯ, ಅವ್ರ ಪುಣ್ಯ ನದಿ ಅಂತ ಅನ್ನಿಸ್ಕೊಂಡಿದಾರಲ್ಲ, ಅವ್ರ ಪಾಪಗಳೆಲ್ಲಾನು ನಿನ್ನಲ್ಲಿ ಬಂದು ತುಲಾ ಮಾಸದಲ್ಲಿ ಅವರು ಸಂಗಮವಾದಾಗ ಅವಾಗ ಅವ್ರ ಪಾಪ ಎಲ್ಲ ಹೋಗುತ್ತೆ ಅಂತ. ಅದಕ್ಕೆ ನಾವು ಒಂದು ತಿಂಗಳ ಕಾಲ ತುಲಾ ಮಾಸದಲ್ಲಿ ಹೋಗಿ ಕಾವೇರಿನಲ್ಲಿ ಯಾಕೆ ಸ್ನಾನ ಮಾಡ್ತೀವಿ ಅಂದ್ರೆ, ಆಗ ಈ ಗಂಗೆ, ಯಮುನೆ, ತುಂಗೆ ಎಲ್ಲರೂ ಅಷ್ಟೇನೆ, ಸರಸ್ವತಿ ಎಲ್ಲಾ ನದಿಗಳು ಬಂದು ಕಾವೇರಿಯಲ್ಲಿ ಸೇರಿಸ್ತಾರೆ. ಅವರು ಬಂದು ಒಂದು ತಿಂಗಳ ಕಾಲ ವಾಸ ಮಾಡ್ತಾರೆ. ಅದಕ್ಕೋಸ್ಕರ ಅವಾಗ ನಾವು ಇದು ತುಲಾ ಮಾಸದಲ್ಲಿ ಹೋಗಿ ಕಾವೇರಿನಲ್ಲಿ ಸ್ನಾನ ಮಾಡೋದು ಅಂತ ಪ್ರತೀತಿ. ಹಾಗಾಗಿ ಇವಳಿಗೂ ಆ ವರ ಸಿಗತ್ತೆ. ಈ ರಾಜಗೋಪುರ ಇದೆಯಲ್ಲ, ಸುಮಾರು 120 ಅಡಿ ಇದೆ ಒಳಗಡೆ ಪ್ರಾಕಾರದಲ್ಲಿ. ರಾಜಗೋಪಾಲ ಸ್ವಾಮಿ, ರಾಮಾನುಜರು, ತಿರುವೆಂಕಟಮುಡಿಯಾನು, ನರಸಿಂಹಮೂರ್ತಿ ಮತ್ತು ಮಣವಾಳ ಮಾಮುನಿಗಳು, ಇವುಗಳೆಲ್ಲ ಸನ್ನಿಧಿಗಳು, ಹಲವಾರು ಸನ್ನಿಧಿಗಳು ಇದೆ ಇಲ್ಲಿ. ನಾನು ಹೇಳಿದ್ಮೇಲೆ ಈಗಾಗಲೇ ಪಂಚಸಾರ ಕ್ಷೇತ್ರ ಅಂತ ಅನ್ನಿಸ್ಕೊಂತಿದ್ದು ಅಂತ. ಹಾಗೇನೆ 5 ಅಮ್ಮನವರು ಕೂಡ ನಾವಿಲ್ಲಿ, ಸಾರನಾಯಕಿ, ಶ್ರೀದೇವಿ, ಭೂದೇವಿ, ನೀಳಾದೇವಿ ಮತ್ತು ಮಹಾಲಕ್ಷ್ಮಿ, ಇವರೆಲ್ಲಾನು. ಇಲ್ಲಿ ಗರ್ಭಗುಡಿಯಲ್ಲಿ ಮಾರ್ಕಂಡೇಯರು ಇದ್ದಾರೆ, ಮತ್ತೆ ಕಾವೇರಿನೂ ಇರ್ತಾಳೆ. ಸಂತಾಲಗೋಪನೊಂದಿಗೆ ಗರ್ಭಗುಡಿ ಒಳಗೆ ನಾವು ನೋಡ್ಬೋದು. ಇಲ್ಲಿ ರಾಮರು ವನವಾಸದಲ್ಲಿದ್ದಂತೆ ಇದ್ದಾರೆ. ಇಲ್ಲಿ ರಾಮರ ಸನ್ನಿಧಿಯಲ್ಲಿ ವಲ್ಕಲ ಎಲ್ಲ ಧರಿಸ್ಕೊಂಡು, ರಾಮ ಬಿಲ್ಲು ಬಾಣ ಇಟ್ಕೊಂಡು ಕಿರೀಟ ಹಾಕೊಂಡು ಮಹಾರಾಜನ ತರ ಇಲ್ಲ, ವಲ್ಕಲ ಎಲ್ಲ ಧರಿಸ್ಕೊಂಡು ವನವಾಸದಲ್ಲಿ ಇರ್ತಾರಲ್ಲ, ಆ ತರ ಒಂದು ಇದರಲ್ಲಿ ನಾವು ನೋಡ್ಬೋದು. ಇಲ್ಲಿ ವಿಶೇಷ ಅದೆಲ್ಲ ಕಡೆ ನಮ್ಗೆ ಸಿಗೋದಿಲ್ಲ. ಅದು ಹೋದಾಗ ನಾವು ನಿಧಾನಕ್ಕೆ ಆ ಸನ್ನಿಧಿನಲ್ಲಿ ಅದನ್ನೆಲ್ಲ ನೋಡ್ಬೇಕು. ಮಂಗಳಾಶಾಸನ ಅಂತ ನೋಡಿದಾಗ ತಿರುಮಂಗೈ ಆಳ್ವಾರು ಪೆರಿಯ ತಿರುಮಳಿನಲ್ಲಿ ಒಂದು 11 ಪಾಶು ಹಾಡಿದ್ದಾರೆ. ಸಿರಿಯ ಮಡಲು, ಪೆರಿಯ ಮಡಲು ಇದರಲ್ಲಿ ಬರುತ್ತೆ, ಹಾಡಿದ್ದಾರೆ. ಈ ತರ ಈ ಪಂಚಸಾರ ಕ್ಷೇತ್ರದಲ್ಲಿ ವಿಶೇಷವಾಗಿ ಈ ನರಸಗೋಪಾಲ ಕಟ್ಸಿದ ದೇವಸ್ಥಾನ. ಇಲ್ಲಿ ದೊಡ್ಡ ಇದು ಶಿಖರ, ಇದು ಗೋಪುರ ಎಲ್ಲ ಇರುವಂತದ್ದು. ಮನ್ನಾರ್ಗುಡಿ ದೇವಸ್ಥಾನ ಕಟ್ಟಬೇಕಾಗಿರೋ ಪದಾರ್ಥಗಳನ್ನ ತಗೊಂಡು ಬಂದು ಇಲ್ಲಿ ಕಟ್ಟಿದ್ದು ಅಂತ ಬರುತ್ತೆ. ಇನ್ನು ಇದನ್ನ ಇದು ನೋಡೋಣ, ಹೇಗೆ ಇದರಲ್ಲಿ ಹಾಡುಗಳನ್ನ, ಪಾಶುರಗಳನ್ನ ಹೇಗೆ ಹಾಡ್ತಾರೆ ಇದನ್ನ ನೋಡಿ. ಎಲ್ಲ ತಿರುಮಂಗೈ ಆಳ್ವಾರ್ ಪೆರಿಯ ತಿರುಮಳಿನಲ್ಲಿ ಇಲ್ಲಿ ಪುಸ್ತಕ ಫಾಲೋ ಮಾಡೋದು 107ನೇ ಪೇಜ್ ತಗೊಳ್ಳಿ. ತಿರುಮಂಗೈ ಆಳ್ವಾರ್ ಹಾಡಿದರೆ 7ನೇ ದಶಕದಿಂದ ಬರುತ್ತೆ ಅದು. கண்சோர வெங்குருதி வந்திடிய வெந்தழல் போல் கூந்தளாலே மண்சேர மலையுண்ட மாமதலாய் வானவர்த்தம் கோவே என்று விண்சேரும் இளந்திங்கள் அகடுருஞ்சி மணிமாடம் மல்கு செல்வம் தஞ்சேரை எம்பெருமான் தாழ் தொழுவான் ಕಾಣ್ಮಿನ್ ಎನ್ ತಲೆಮೇಲಾರೆ. ಈ ಕ್ಷೇತ್ರದಲ್ಲಿ ಯಾರು ಸಾರನಾಥನನ್ನ ಕೈಂಕರ್ಯ ಮಾಡ್ತಾರೋ ಅಂತ ಭಾಗವತರ ಕಾಲು ನನ್ನ ತಲೆ ಮೇಲಿರ್ಲಿ ಅಂತ ಕೇಳ್ಕೊಳ್ತಾರೆ ಇಲ್ಲಿ ತಿರುಮಂಗೈ ಆಳ್ವಾರ್. ಕಣ್ಚೋರ ವೆಂಗುರುದಿ ವಂದಿಡಿಯ ವಂದಳಲ್ ಪೋಲ್ ಕೂಂದಳಾಳೆ ಮಣ್ಸೇರ ಮುಲೆಯುಂಡ ಮಾಮದಳ. ಇದು ನೋಡಿ, ಇದು ವಿವರಣೆ ನೋಡಿದ್ರೆ ಏನ್ ಚೆನ್ನಾಗಿದೆ ಅಂತ ಅನ್ಸತ್ತೆ. ಆದ್ರೆ ಕಣ್ಣಲ್ಲಿ ಹಾಗೆ ವೆಂಗುರುದಿ, ಕೆಂಪು ರಕ್ತ ಸುರಿತಾ ಇದೆಯೇನೋ ಅನ್ನೋ ತರ ಕೆಂಪುಗಿತ್ತಂತೆ ಆ ಭೂತನಿ ಕಣ್ಣು. ಒಂದಳಿಯ ವೆಂದಳಲ್ ಪೋಲ್, ಒಳ್ಳೆ ಬೆಂಕಿ ತರ ಬಂದ್ಲು ಅವಳು. ಬಂದು ವೆಂತಳಲ್, ಆ ಬೆಂಕಿ ತರ ಬ್ರೌನಿಶ್ ಹೇರ್. ಕರಿನೀರ ಚೆನ್ಮಯಿರ್ ಪೇಯೆ ಅಂತ ಕೂಡ ಒಂದ್ ಕಡೆ ಪೆರಿಯಾಳ್ವಾರ್ ಹೇಳ್ತಾರೆ. ಕರಿನೀರ ಕಪ್ಪಗಿದ್ಲಂತೆ, ಚೆನ್ಮಯಿರ್. ಈ ಕೆಲವರೆಲ್ಲ ಕಲರ್ಗಳು ಹಾಕೋತಾರೆ ನೋಡಿ, ಕೆಂಪು ಕಲರ್ ತಲೆಗೆ, ಆತರ ಚೆನ್ಮಯಿರ್ ಪೇಯೆ. ಇಲ್ಲೂ ಅಷ್ಟೇ, ವೆಂದಳಲ್ ಪೋಲ್ ಕೂಂದಳಾಳೆ. ವೆಂದಳಲ್ ಅದೇ ಕೆಂಪು ದಗದಗ ಅಂತ ಉರಿತಾ ಇರೋ ಕೆಂಡದ ತರ ಕಲರ್ ನಲ್ಲಿ ಕೂದ್ಲಂತೆ ಅವಳಿಗೆ. ಮಣ್ಸೇರ, ಅವಳು ಸಾಯೋ ತರ. ಮುಲೆಯುಂಡ ಮಾಮದಲ, ಕೃಷ್ಣನನ್ನ ನೆನೆಸ್ಕೊಳ್ತಾರೆ. ವಾನವರ್ತಂ ಕೋವೆ ಎನ್ನೋ, ಇವನೇನೆ ವಾನವರ್ ಅಂತ ಹೇಳಿದ್ರೆ ಅಂತರಿಕ್ಷದಲ್ಲಿರುವಂತ ಅಮರರಿಗೆಲ್ಲಾನು ಮತ್ತೆ ನಿತ್ಯ ಸೂರ್ಯರಿಗೆಲ್ಲಾನು ಕೋವೆ, ಕೋ ಅಂತ ಹೇಳಿದ್ರೆ ರಾಜ ಇವನು ಅಂತ. ವಿಂಚೇರುಂ ಇಡನ್ ತಿಂಗಳ ಹುಡುರುಂಜಿ, ಇಲ್ಲಿ ಸೂರ್ಯ ಮೇಲಿರಲ್ಲ, ಅಷ್ಟು ಎತ್ತರಕ್ಕೆ, ಅದೇ ಎತ್ತರಕ್ಕೆ ಬಿಲ್ಡಿಂಗ್ಗಳು ಇತ್ತು ಅಂತ. ಮಣಿಮಾಡಮ್ಮಲ್, ಅಲ್ಲೂ ಅಷ್ಟೇನೆ ತುಂಬಾ ಚೆನ್ನಾಗಿ
ದೊಡ್ಡ ದೊಡ್ಡ ಇದು ಕಟ್ಟಡಗಳು ಎಲ್ಲಾನು ಇತ್ತು. ಶೆಲ್ವತ್ತಂಚೇರೆ, ಶೆಲ್ವ ಅಂತ ಹೇಳಿದ್ರೆ ಐಶ್ವರ್ಯವಂತವಾದ ತಿರುಚೇರೆ ಕ್ಷೇತ್ರ. ತಂಚೇರೆ ಅಲ್ಲಿ ದೊಡ್ಡ ಪುಷ್ಕರಣಿ ಇದೆಯಲ್ಲ ಚೇರೆ, ಅದರಲ್ಲೂ ಅಷ್ಟೇ ಸಾರ ಪುಷ್ಕರಣಿ, ಅದು ತುಂಬಾ ಚೆನ್ನಾಗಿದೆ, ತಣ್ಣಗೆ ಎಲ್ಲಾರ್ಗು ನೀರ್ ಕೊಡೋ ಅಂತದ್ದು. ತಂಚೇರೆ ಎಂಪೆರುಮಾನ್ ಸಾರನಾಯಕನನ್ನ ಹೇಳ್ತಾರೆ. ತಾಳ್ ತೊಳುವಾರ್, ಅವರ ಕಾಲನ್ನ ಯಾರು ಪೂಜೆ ಮಾಡ್ತಾರೋ. ಕಾಣ್ಮೆನ್ಯನ್ ತಲೆ ಮೇಲಾರೆ, ಅವ್ರುಗಳ ಕಾಲ್ ನನ್ ತಲೆ ಮೇಲಿರ್ಲಿ ಅಂತ. அம்புருவ வரிநெடுங்கண்ணலர் மகளை வரையகலத்த வந்து மல்லல் கொம்புருவ விளங்கனி மேல் இளங்கன்று கொண்டெறிந்து கூத்தர் போலாம் வம்பலரும் தன் சோலை வஞ்சேரை வாந்துந்து கோயில் மேய எம்பெருமான் தாழ் தொழுவார் எப்பொழுதும் மென்மனத்தை இருக்கின்றாரೇ. ಈ ಸಾರನಾಥ ಕ್ಷೇತ್ರದಲ್ಲಿ ಯಾರ್ಯಾರು ಭಗವಂತನ ಕೈಂಕರ್ಯವನ್ನ ಮಾಡ್ತಾರೋ ಅಂಥವ್ರು ಯಾವಾಗ್ಲೂ ನನ್ನ ಮನಸ್ಸಿನಲ್ಲಿ ಇರ್ತಾರೆ ಅಂತ ಹೇಳ್ತಾರೆ ಇಲ್ಲಿ. ಅಂಬುರುವ ವರಿನೆಡುಂಗಣ್ ಅಲರ್ ಮಗಳೇ, ವರೆಯಹಲತ್ತಮರ್ದು, ಅಲ್ಲಿ ವಕ್ಷಸ್ಥಳದಲ್ಲಿ ಲಕ್ಷ್ಮಿಯನ್ನ ಕೂರಿಸ್ಕೊಂಡು ಮೆರೆಸ್ತಾ ಇದೀಯ ನೀನು. ಮಲ್ಲಲ್ ಕೊಂಬುರವ ವಿಳಂಗನಿ ಮೇಲ್ ಇಳಂಕಂದ್ರೆ ಕೊಂಡೆರಿಂದು, ಕಪಿತಾಸುರದೇನು ಇದು ಇದನ್ನ ವತ್ಸಾಸುರನ ಕಥೆಯನ್ನ ಇಲ್ಲಿ ಹೇಳಿ, ಕೂತರ್ ಪೋಲಾಂ, ಕೂತರ್ ಅಂತ ಹೇಳಿದ್ರೆ ಕೊಡಕೂತ ನರ್ತನವನ್ನ ಘಟ ನರ್ತನ ಮಾಡೋ ಅನ್ನೋನು ಅವನು ಈ ಕೆಲಸ ಎಲ್ಲ ಮಾಡ್ದ. ವತ್ಸಾಸುರನ್ನ ಇಟ್ಕೊಂಡು ಆ ಕಪಿತಾಸುರನ್ನ ಅಂತರಿಕ್ಷದಲ್ಲೇ ಡಿಕ್ಕಿ ಹೊಡಿಸಿ ಅವರಿಬ್ರು ಸಹಾಯತ್ರ ಮಾಡ್ದಿಯಲ್ಲ ಅಂತ ಹೇಳ್ತಾರೆ. ವಂಬಲರುಂ ತನ್ಶೋಲೈ ಮಂಚೇರೈ, ತುಂಬಾ ಎಲ್ಲ ಪುಷ್ಪಗಳನ್ನು ವಿಕಸಿತವಾಗಿರುವಂತದ್ದು, ದುಂಬಿ ಎಲ್ಲ ಜಯಂಕಾರ ಮಾಡ್ತಾ ಇರುವಂತ ಕ್ಷೇತ್ರ ಇದು. ವಾನೊಂದು ಕೋಯಿಲ್ ಮೇಯ, ದೊಡ್ಡ ದೇವಸ್ಥಾನ ಇರುವಂತ 120 ಅಡಿ ಪಗೋಡ ಅಂತ ಹೇಳ್ತಾರೆ, ದೊಡ್ಡ ಕ್ಷೇತ್ರ ಅದು. ಪಗೋಡ ಅಂತ ಹೇಳಿದ್ರೆ ಗೋಪುರ, ದೊಡ್ಡ ದೊಡ್ಡ ಗೋಪುರವನ್ನ ಕಟ್ಟಿರುವಂತದ್ದು. ಇದ್ರಲ್ಲಿ ಆರ್ಕಿಟೆಕ್ಚರ್ ಅಂತ ನೋಡಿದ್ರೆ 5 ಕಿಟಕಿ 7 ಕಿಟಕಿ ಅಂತ ಎಲ್ಲ ಬರುತ್ತೆ, ಅಂತದ್ರೆಲ್ಲ ಕಟ್ಟಿದ್ರು ಅಂತ. ಹೀಗೆ ಎಂಪೆರುಮಾತಾಳ್ ತೊಡುವಾರ್, ಯಾರು ಭಗವಂತನನ್ನ ಅವನ ಪಾದಗಳಿಗೆ ಕೈಂಕರ್ಯ ಮಾಡ್ತಾರೋ ಎಪ್ಪೊழுதும் ಯಾವಾಗ್ಲೂ ನಿರಂತರವಾಗಿ ಮಾಡ್ಬೇಕು. ಏನೋ ಒಂದ್ ಕೆಲಸ ಇತ್ತು ಇವಾಗ ಮಾತ್ರ ಮಾಡಿದೆ ಆಮೇಲೆ ಇಲ್ಲ ಅಂತಲ್ಲ, ಕೈಂಕರ್ಯ ಅನ್ನೋದು ದಿನಂಪ್ರತಿ ಸಾಲಿಗ್ರಾಮಗಳನ್ನ ಇಟ್ಕೊಂಡು ಮನೆಯಲ್ಲಿ ಅದು ಯಾವಾಗ್ಲೂ ಅಷ್ಟೇ. ಈ ಪಂಚ ಸಂಸ್ಕಾರದಲ್ಲಿ ಒಂದು ದಾಸ ನಾಮ ಅಂತೆಲ್ಲ ಬರುತ್ತಲ್ಲ, ಅದರಲ್ಲಿ ಈ ದೇವರನ್ನ ಆರಾಧನೆ ಮಾಡ್ಬೇಕಾಗಿರೋ ಕ್ರಮದ್ದು ಅದು ಒಂದು. ಪ್ರತಿಯೊಬ್ರು ಅವ್ರವ್ರ ಮನೇಲಿ ಇಟ್ಕೊಂಡು ಸಾಲಿಗ್ರಾಮವನ್ನು ಪೂಜೆ ಮಾಡ್ಬೇಕು. ಹೇಗಾದ್ರೂ ಏನೋ ಒಂದು ಆರಾಧನಾ ಅಂತ ಮಾಡ್ಬೇಕು, ಅದನ್ನ ಹೇಳ್ತಾರೆ ಇಲ್ಲಿ. மீதோடி வாழியர மின்னிலெங்க முன்விலங்கும் உறவினாளே காதோடு கொடிமூக்கு அன்றடத்து கைத்தலத்தா என்று நின்று காதோடு வண்டலம்பும் தஞ்சேரையம் பெருமான் தாளேத்தி போதோடு புனல் தூவும் புண்ணியரே விண்ணவரில் பொலிகின்றாರೆ. போதோடும் ಪುನಲ್ ತೂವು, ಪುನಲ್ ಅಂದ್ರೆ ಇದು ಹೂವಿದೆಯಲ್ಲ, ಆ ಹೂವಿನ ಜೊತೆ ನೀರು ಅರ್ಘ್ಯ ಎಲ್ಲವನ್ನ ಕೊಟ್ಟು ಮಾಡೋ ಪುನಲ್. ನದಿನಲ್ಲಿ ಸ್ನಾನ ಮಾಡ್ಬೇಕಾದ್ರೆ ಹೂವಿನ ಜೊತೆಗೆ ಅರ್ಘ್ಯವನ್ನ ಕೊಡ್ತಾರೆ. ಇಲ್ಲೆಲ್ಲ ಪುಣ್ಯವಂತರು ಅಂತ. ಜಲ ಸಮೃದ್ಧಿ ಇದ್ರೆ ತಾನೇ ನದಿನಲ್ಲಿ ಸ್ನಾನ ಮಾಡಕ್ಕಾಗುತ್ತೆ, ನದಿ ಚೆನ್ನಾಗಿದ್ರೆ ತಾನೇ ಎಲ್ಲರೂ ಸ್ನಾನ ಮಾಡಕ್ಕಾಗುತ್ತೆ. ನದಿ ಹರಿಯೋ ನೀರು ಕ್ಲೀನ್ ಆಗಿಲ್ಲ ಅಂದ್ರೆ ನಮ್ಗೆ ಅದನ್ನ ತಗೊಳಕ್ಕೂ ಆಗಲ್ಲ, ಸ್ನಾನ ಮಾಡೋಕ್ಕೂ ಉಪಯೋಗಿಸಕ್ಕೂ ಏನಕ್ಕೂ ಇಷ್ಟ ಬರೋದಿಲ್ಲ. ಅದು ಚೆನ್ನಾಗಿರೋದ್ರಿಂದ ತಾನೇ ಇದನ್ನೆಲ್ಲ ಮಾಡೋದು. ಅದಕ್ಕೆ ಈ ಹರಿಯೋ ಪುನಲ್ ಅಂತ ಹೇಳಿದ್ರೆ ಹರಿಯೋ ನದಿ. ಆ ಹರಿಯೋ ನದಿ ಪೋದೋಡು ಪುನಲ್ ತೂವು, ಅದ್ರ ನದಿನಲ್ಲಿ ಇಳಿದು ಸ್ನಾನ ಮಾಡಿ ಅವರು ಇಂಥವ್ರೆಲ್ಲ ಇಲ್ಲಿ ಪೂಜೆ ಮಾಡ್ತಾರಲ್ಲ, ಇವ್ರು ಏನಾಗ್ತಾರೆ ಇವ್ರು ಆಮೇಲೆ ಅಂತ ಹೇಳಿದ್ರೆ ವಿಣ್ಣವರಿಲ್ ಪೊಲಿಹಿಂಡ್ರಾರೆ, ನಿತ್ಯ ಸೂರಿಗಳಾಗಿ ಅವರು ಕೂಡ ಪ್ರಜ್ವಲಿಸ್ತಾರೆ. ಅವರು ಅಲ್ಲಿ ಹೋಗಿ ಅವರು ಒಂದು ಬೆಳಕಾಗಿ ಅಲ್ಲಿ ಇರ್ತಾರೆ ಅಂತ. தேனாளும் வாழರಕ್ಕನ್ தென்னிலங்கை ವೆಂಜ ಮತ್ತು ಪೊಂಡ್ರು ವೀಳ್ಜ, ಒಂದು ದೊಡ್ಡ ಖಡ್ಗ ಇವನಿಗೆ ಶಿವ ಕೊಟ್ಟಿದ್ನಂತೆ. ಯಾರಿಗೆ ಅಂತ ಹೇಳಿದ್ರೆ ರಾವಣನಿಗೆ. ಅದಕ್ಕೆ ವಾಳರಕ್ಕನ್ ಅಂತಾನೆ ಹೇಳುದು.
ಅದರಿಂದ ಅವನು ಏನು ಶತ್ರುಗಳನ್ನ ಸುಲಭವಾಗಿ ನಿರಸನ ಮಾಡ್ತಾ ಇದ್ದ. ಯಾವತ್ತೂ ರಣರಂಗಕ್ಕೆ ಅವನು ಬಂದಿದ್ದೇ ಇಲ್ಲ. ಮೊದಲು ಅವನೇ ರಣರಂಗಕ್ಕೆ ಬಂದು ಯುದ್ಧ ಮಾಡಿದ್ದು ಅಂತ ಹೇಳಿದ್ರೆ ರಾಮ ಹೋದಾಗ್ಲೆ. ಯಾಕೆ ಅಂತ ಹೇಳಿದ್ರೆ ರಾವಣನ ಬಲ ಚದುರಂಗ ಸೇನೆ ಇದೆಯಲ್ಲ ಅಷ್ಟು ಬಲಿಷ್ಠವಾಗಿತ್ತು. ಅವರೇ ನೋಡ್ಕೊಂಡ್ಬಿಡೋರು. ಇಂದ್ರಜಿತ್ತು, ಕುಂಭಕರ್ಣ ಇವರೆಲ್ಲಾನು ಇರ್ಬೇಕಾದ್ರೆ, ವಿಭೀಷಣ ಇವರೆಲ್ಲಾನು ಇರ್ಬೇಕಾದ್ರೆ ಇವನು ಯಾವತ್ತೂ ಇವನಾಗಿ ಯುದ್ಧರಂಗಕ್ಕೆ ಬಂದಿದ್ದೇ ಇಲ್ಲ. ಏನಾಗ್ತಾ ಇದೆ, ಒಬ್ರಾದ್ಮೇಲೆ ಎಲ್ಲರೂ ಹೋಗಿ ಸಾಯ್ತಾ ಇದಾರೆ, ಯಾರು ವಾಪಸ್ ಬರ್ತಾ ಇಲ್ಲ ಅಂದಾಗ ಕೊನೆಗೆ ಇವನೇ ಹೋಗ್ಬೇಕಾಗತ್ತೆ, ಬೇರೆ ವಿಧಿ ಇಲ್ಲ, ಇವನೇ ಬರ್ಬೇಕಾಗತ್ತೆ. ಆತರ ಬಂದಾಗ ತೇರಾಳುಂ ಬಾಳರಕ. ತೇರಂದ್ರೆ ನಾ ಹೇಳಿದ್ನಲ್ಲ, ತೇರು ಚದುರಂಗ ಸೇನೆ ಎಲ್ಲ ಇರೋ ಅಂತ ಈ ರಾವಣ ವೆಂಜ ಮತ್ತು ಪೊಂಡ್ರು ವೀಳ, ಅವನು ದುರಹಂಕಾರದಿಂದಾನೇ ಅವನು ಸತ್ತ. ಅವನು ಶಿನತ್ತಿನಾಲ್ ತೆನ್ನಿಲಂಗೈ ಕೋಮಾನೆ ಚೆತ್ತ ಅಂತ ಹೇಳ್ತಾರೆ ನೋಡಿ. ಶಿನತ್ತಿನಾಲ್ ಅಂದ್ರೆ ಕೋಪ ಬರೆಸ್ಕೊಂಡು ಹೊಡೆದ ರಾಮ, ಅವಾಗ್ಲೇನೆ ರಾವಣ ಸತ್ತಿದ್ದು ಅಂತ ಒಂದ್ ಅರ್ಥ ಆಗತ್ತೆ. ಇನ್ನೊಂದು ಶಿನತ್ತಿಲ್ಲ ಅಂದ್ರೆ ತನ್ ಶಿನತ್ತಿನಾಲ್ ಸುಮ್ಮನೆ ಎಲ್ಲರ ಮೇಲೂ ಸಿಟ್ಟು ಮಾಡ್ತಾ ಇದ್ರೆ ಯಾರಪ್ಪ ಫ್ರೆಂಡ್ಸ್ ಇರ್ತಾರೆ? ಅಯ್ಯೋ ಇವ್ರು ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಅಯ್ಯೋ ಇನ್ನೇನೊಬ್ನೇ ಪರ್ಫೆಕ್ಟಾ? ಯಾರು ಏನು ಪರ್ಫೆಕ್ಟ್ ಇಲ್ಲ. ಆತರ ಅನ್ಕೊಂಡ್ರೆ, ಎಲ್ರ ಮೇಲೂ ಕೋಪಿಸ್ಕೊಂಡ್ರೆ ಯಾರು ನಿನ್ ಹತ್ರ ಬರ್ತಾರೆ? ಶಿನತ್ತಿನಾಲ್ ತೆನ್ನಿಲಂಗೈ ಕೋಮ ಅಂಚೆತ್ತ. ಅವನ ಕೋಪನೇ ಅವನಿಗೆ ಮುಳುವಾಯ್ತು, ಅವನೇ ಅದರಿಂದಾನೇ ಸುತ್ತ ಅಂತ ಹೇಳ್ತೀವಲ್ಲ, ಅದೇ ತರ ಇಲ್ಲಿ ವೆಂಜಮತ್ ಪೊಂಡ್ರು ಅವನ್ ಬಿದ್ದ. போராளன் சிலையதனால் பொறுக்கணைகள் போக்குவிತ್ತ என்று ಬಾಣದ ಬಲದಿಂದ ಎಲ್ಲರನ್ನೂ ನೆಲಸಮ ಮಾಡ್ಬಿಟ್ಟ. ನಾಳುಂ ತಾರಾಳುಂ ವರೆಮಾರ್ಬೆಣ್ ತನ್ಸೇರೈ ಎಂಬೆರುಮಾನ್. ಯಾವಾಗ್ಲೂ ವೈಜಯಂತಿ ಮಾಲಾ, ತುಳಸಿ ಮಾಲೆ ಇವುಗಳನ್ನೆಲ್ಲ ಮಾಲೆಗಳನ್ನು ಧರಿಸ್ಕೊಂಡಿರ್ತಾನಂತೆ ಭಗವಂತ. ವರೈ ಮಾರ್ಬನ್, ಅವನು ವಕ್ಷಸ್ಥಳವನ್ನು ನೋಡಿದ್ರೆ ಗುರುತಿಗೆ ನಮ್ಗೆ ಪಂಕಜ ಮಾಲಿನೇ, ತುಳಸಿ ಮಾಲೆ ಇವೆಲ್ಲವೂ ಕಾಣುತ್ತೆ ಭಗವಂತನಿಗೆ, ಅದೇ ಗುರುತು. ಎಂಬೆರುಮಾನ್ ಉಂಬನಾಳುಂ, ಇವನೇನೆ ನಿತ್ಯಸುರಗಳನ್ನು ಆಳ್ತಾನೆ. ಎಂಬೆರುಮ ಪೇರಾಳನ್ ಪೇರೋದುಂ ಪೆನಿಯೋರೈ. ಇಂಥ ಒಂದು ದೊಡ್ಡ ವ್ಯಕ್ತಿಯ ಹೆಸರನ್ನ ಹೇಳುವ ದೊಡ್ಡವರೆಲ್ಲಾನು ஒரு ಕಾಲಂ ಪಿರಿಹಿಲೇನೆ, ಅಲ್ಲಿ ಪುಷ್ಕಳವಾಗಿದ್ದಾರೆ ತಂಚೇರಿಯಲ್ಲಿ ಎಲ್ಲ ಪರಮಾತ್ಮನನ್ನ ಸ್ತುತಿಸೋರು. ಇವರನ್ನ ஒரு ಕಾಲಂ ಪಿರಿಹಿಲೇನೆ, ಇವರನ್ನ ಬಿಟ್ಟು ಆಗಲೇ ನಾನು ಯಾವತ್ತೂ ಇರೋದಿಲ್ಲ, ಯಾವಾಗ್ಲೂ ಭಾಗವತರ ಸಂಶ್ಲೇಷ ಬೇಕು ನಮಗೆ, ಅದಕ್ಕೆ ಇವ್ರ ಜೊತೆಗೆ ಇರ್ತೇನೆ ಅಂತ ಹೇಳ್ತಾರೆ. வந்திக்கும் மத்தவக்கும் ஆசுடம்பில் வல்லமணர் தமக்கும் அல்லேன் முந்திச் சென்று அறியுவாய் இரணியனை முரணழித்த முதல்வர்கல்லால் செந்தப்பூ மலர் சோலை தஞ்சேரை எம்பெருமான் தாளை நாளும் செண்டிப்பார்க்கு என்னுள்ளம் தேனூರಿ எப்பொழுதும் தித்திக்குமே. ಯಾವಾಗ್ಲೂ ಯಾರು ಈ ತನ್ಶೇರೆ ಭಗವಂತನನ್ನ ಮನಸ್ಸಲ್ಲಿ ನೆನೆಸ್ಕೊಂಡು ಅರ್ಚನೆ ಮಾಡ್ತಾ ಇರ್ತಾರೋ ಅಂಥವ್ರಿಗೆ ನಾಳುಂ ಶಿಂದಿ ಪಾರ್ಕ್ ಸದಾ ಮಾಡ್ಬೇಕು. ಯಾರು ನಿತ್ಯ ಹಾಗೆ ಮಾಡ್ತಾ ಇರ್ತಾರೋ ಎನ್ನುಳ್ಳಂ ತೇನೂರಿ, ನನ್ನ ಮನಸ್ಸು ಕರಗಿ ಬಿಡುತ್ತೆ. ಎಪ್ಪೊழுதுಂ ತಿತ್ತಿಕ್ಕವೇ, ಮನಸ್ಸು ತುಂಬಾ ಖುಷಿ ಪಡುತ್ತಂತೆ. ಅಯ್ಯೋ ಇವರೆಲ್ಲ ಎಂಥ ಭಕ್ತರು, ಎಷ್ಟು ಚೆನ್ನಾಗಿ ಭಗವಂತನ ಸಾರನಾಥರನ್ನ ಪೂಜಿಸ್ತಾರೆ ಅಂತ ಹೇಳಿ ಮನಸ್ಸಿಗೆ ಇವರು ತುಂಬಾ ಖುಷಿ ಆಗತ್ತಂತೆ. பண்டேனமாய் உலகையன்று இடந்த பண்பாள என்று நின்று தொண்டனேன் திருவடியே துணையெல்லாம் துணையிலேன் பொல்லு சொல்லுகின்றேன். வந்தேனும் மலர்புறவில் வன்சேரை எம்பெருமான் அடியார் தம்மை கண்டேனொக்கிது காணீர் என்னெஞ்சும் கண்ணிடையும் களிக்குமாರೇ. ನಾನು ಕಣ್ಬೇರೆ ಆಪರೇಷನ್ ಮಾಡಿಸ್ಕೋಬೇಕು. ಬಲಗಣ್ಣು ಒಂದ್ಸತಿ ಟಾಡ ಇದು ಒಂದೇ ತರ ಕಾಣುತ್ತೆ. ಬಲಗಣ್ಣು ಕ್ಯಾಟ್ರಾಕ್ಟ್ ಇದೆ ಅಂತ ಹೇಳಿದ್ದಾರೆ, ಮಾಡಿಸ್ಕೋಬೇಕು. ಪಂಡೇನಮಾಯ್ ಅಂದ್ರೆ ತುಂಬಾ ಹಳೆ ಇದ್ರಲ್ಲಿ ಚರಿತ್ರೆಯಲ್ಲಿ ಇದು ವರಾಹ ಅವತಾರ ಮಾಡಿದೆ. ಏನಮ್ಮಂತ ಹೇಳಿದ್ರೆ ವರಾಹ ಅವತಾರ ಮಾಡಿ ಈ ಭೂಮಿಯನ್ನ ರಕ್ಷಣೆ ಮಾಡಿದೆಯಲ್ಲ ನೀನು. ಪಣ್ಬಾಳ ಅಂತ ಹೇಳಿದ್ರೆ ಸ್ವಾಭಾವಿಕವಾಗಿ ಒಬ್ಬರಿಗೆ ಸಹಾಯ ಮಾಡೋದು. ಅವನು ಸ್ವತ್ತು, ಭೂಮಿ ಅವನ ಸ್ವತ್ತು, ಸ್ವಾಭಾವಿಕವಾಗಿ ಅದನ್ನ ಕಾಪಾಡೋದು ಅವನ ಗುಣ. ಅದನ್ನ ಹೇಳ್ತಾರೆ. ತೊಂಡಾನೇನ್
ತಿರುವಡಿಯೇ ತುಣೆಯಲ್ಲ ತುಣಿಯಿಲೇನ್ சொல்லுகின்றேன். ಭಗವಂತನ ಪಾದವೇ ಗತಿ ನಮ್ಗೆ. ಅದನ್ನ ಬಿಟ್ರೆ ಬೇರೆ ಏನು ನಮ್ಗೆ ಸಹಾಯ ಮಾಡೋದಿಲ್ಲ ಅಂತ ಹೇಳ್ತೀನಿ ಕೇಳಿ ಅಂತ ಹೇಳ್ತಾರೆ. ಒಂದೇ ವಂತೇಣುಂ ಮಲರ್ಪುರವಿಲ್ ವನ್ಶೇರೈ. ಎಲ್ಲ ಕಡೆನೂ ತುಂಬಾ ಮಧುಸಿಂಧಿಯಾದ ಪುಷ್ಪಗಳು ಹೇರಳವಾಗಿದ್ದು ದುಂಬಿಗಳು ತುಂಬಾ ಇದೆಯಂತೆ. ಅಂತ ತಣ್ಚೇರೈನಲ್ಲಿ ಎಂಪೆರುಮಾನ್ ಅಡಿಯಾರ್ ತಮ್ಮೈ, ಯಾರ್ಯಾರು ಭಗವಂತನ ಕೈಂಕರ್ಯ ಮಾಡ್ತಾರೋ, ಕಣ್ಣೇನಕ್ಕಿದು ಕಾಣೀರ್ ಎನ್ನೆಂಜುಂ ಕಣ್ಣಿಯುಂ ಕಣ್ಣಿನಯುಂ ಕಳಿಕುಮಾರೇ. ನನ್ನ ಮನಸ್ಸು ಮತ್ತೆ ಕಣ್ಣು ತುಂಬಿಸ್ಕೊಂಡಿದ್ದೇನೆ. ಮನಸ್ಸಲ್ಲಿ ಎಲ್ಲ ಅವರೇ ಇದ್ದಾರೆ. ಯಾರು ಭಗವಂತನ ಕೈಂಕರ್ಯ ಮಾಡ್ತಾರೋ ಈ ಊರಲ್ಲಿ ಅವರೇ ಇದ್ದಾರೆ. ಪೈ ವಿರಿಯುಂ, ಮುಂದಿನ ಪಾಶ್ರ, ಪೈ ವಿರಿಯುಂ ವರಿಯರವಿಲ್ படுகடலுள் துயிலமர்ந்த பண்பாவென்றும் மைவிரியும் மணிவரை போல் மாயனே என்றேன் என்றென்று வண்டார் நீளம் செய்விரியும் தஞ்சேரை எம்பெருமான் திருவடியை சிந்தித்தேற்கு என்னை அறிவும் கொண்டானுக்கு ஆளானார்க்கு ஆளாம் ಎನ್ ಅನ್ಬು ತಾನೇ. ಯಾರು ಈ ತಂಚೇರೆ ಭಗವಂತನನ್ನ ಕೈಂಕರ್ಯ ಮಾಡ್ತಾರೋ ಅವ್ರಿಗೆ ಯಾರು ಆಳು, ಅವ್ರಿಗೆ ಆಳು ನಾನು ಅಂತ. ತದ್ ಭೃತ್ಯಸ್ಯ ಭೃತ್ಯ ಪರಿಚಾರಕ ಭೃತ್ಯ ಅಂತ ಹೇಳಿ ಕುಲಶೇಖರ ಅವರು ಹೇಳ್ತಾರಲ್ಲ, ತೊಂಡರ್ ಕಾವು ಅಂತ ಹೇಳ್ಬಿಟ್ಟು ನಮ್ಮಾಳ್ವಾರ್ ಕೂಡ ಹೇಳ್ತಾರಲ್ಲ, ನಿನ್ ತೊಂಡರ್ಗೆ ಅಂತ ಇಟ್ಕೋ ಸಾಕು ನನ್ಗೆ, ಅಷ್ಟೇ ನನ್ಗೆ ನಿನ್ ಕೈಂಕರ್ಯ ಮಾಡೋರ್ಗೆ ಭಾಗವತ ಶೇಷತ್ವವನ್ನ ತೋರಿಸ್ಕೊಡ್ತಾರೆ ಈ ಪದ್ಯದಲ್ಲಿ. ಉಣ್ಣಾದು ವೆಂಗೂತಂ ಓವಾದ ಪಾವಂಗಳ್ ಶೇರ. ನಾವು ಹೇಗೆ ಅಂತ ಹೇಳಿದ್ರೆ ನಮ್ಮನ್ನ ಸಾವು ತಗೊಳ್ಳೋದಿಲ್ಲ. ಉಣ್ಣಾದು ವೆಂಕೂತಂ, ಸತ್ತೋಗ್ಬಿಟ್ಟ ಪರವಾಗಿಲ್ಲ ಅಂತಂದ್ರೆ ಸಾವು ಬರೋದಿಲ್ಲ. ಕೆಲವ್ರು ನೋಡ್ತೀರಿ, ನಾವು ಕೊನೆ ಕಾಲದಲ್ಲಿ ಎಷ್ಟು ಹಾಗೆ ಬೇರೆಯವ್ರಿಗೆ ಹೊರೆಯಾಗಿ ಅದು ಏನ್ ಮಾಡಕ್ಕಾಗಲ್ಲ, ಕರ್ಮ. ಕೈ ಕಾಲೆಲ್ಲ ಬಿತ್ತೋಗಿ ಮಾಡಿ ಹಾಸಿಗೆ ಹಿಡಿದು ವರ್ಷಾಂತರ ಇರ್ತಾರೆ. ಉಣ್ಣಾದ ವೆಂಗೂತಂ, ಅವಾಗ ಅನ್ಸತ್ತೆ ಅಯ್ಯೋ ನನ್ನ ಆಯ್ಸ್ ಆಗ್ಬಿಡು ಮುಗಿದ್ಬಿಟ್ಟು ಭಗವಂತನನ್ನ ಕಲ್ಸ್ಕೊಬಾರ್ದಪ್ಪ ಅಂತ. ಆದ್ರೆ ಅದಕ್ಕೆ ನಮ್ಗೆ ಚಾಯ್ಸ್ ಇಲ್ಲ, ಆತರ ಪ್ರಾಣ ಹೋಗ್ಬಿಡಲ್ಲ. ಓವಾದ ಪಾಪಂಗಳ್ ಶೇರ, ಮೇಲೆ ಪಾಪಗಳನ್ನ ಮಾಡಿ ಅದೆಲ್ಲ ನಮ್ಮನ್ನ ಬಂದು ಸೇರ್ಕೊಳ್ತಾ ಇರ್ಬೇಕಾದ್ರೆ ಹೇಗೆ ನಾವು ಮರುಜನ್ಮ ಇಲ್ದೇ ಇರೋಕೆ ಸಾಧ್ಯ? ಮೇಲೆ ವಿಣ್ಣೋರುಂ ಮಣ್ಣೋರುಂ ಮಂದಿರೈಂಜಂ, ಮೇಲಿನ ಊಸಲೋಕದಲ್ಲಿರೋ ಅಂತರ ದೇವತೆಗಳು ಅವರೆಲ್ಲಾನು, ಮತ್ತೆ ಇಲ್ಲಿ ಭೂಮಿಲ ಇರುವಂತ ಮನುಷ್ಯರು, ಮತ್ಯಲೋಕದಲ್ಲಿ ಇರುವಂತ ಮನುಷ್ಯರೆಲ್ಲರೂ ಬಂದು ಸೇರುವಂತ ಜಾಗ ಇಲ್ಲಿ ತಂಚೇರೆ. ತಂಚೇರೆ ಅಮ್ಮ ತನ್ನೇ ಕಣ್ಣಾರ ಕಣ್ಣುರುಹಿ ಕೈಯಾರ ತೊಳೆದುವಾರೆ ಕರಗುಂ ಕೈಯಾರ ತೊಳೆದುವಾರೆ ಕರಗುಂ ಕಾಲೇ. ಈ ಯಾರ್ಯಾರು ತಿರುಚೇರೆ ದೇವ್ರಿಗೆ ಕೈಂಕರ್ಯ ಮಾಡ್ತಾರೋ ಅವರನ್ನ ಕಣ್ಣಾರ ಕಂಡುರುಹಿ, ಅವರನ್ನ ನೋಡಿ ಸಂತೋಷ ಪಟ್ಟು, ಅವರು ಕೈಯಾರ ತೊಳೆದುವಾರೆ ಕರಗುಂ ಕಾಲೇ, ಅವರು ಕೈಯಿಂದ ಇದು ಮಾಡುವಂತ ಕೈಂಕರ್ಯಗಳನ್ನ ನೋಡಿ ಅನುಭವಿಸಿ ಸಂತೋಷ ಪಡೋದು ಅಂತ. கள்ளத்தேன் பொய்யகத்தேன் ஆதலால் போதரு கால் கவலை என்னும் வெள்ளத்தேன் கென்று கொலோ விளை வயலுள் கருநீலம் கலைஞர் தாளால் தள்ளத்தேன் மணனாரும் தஞ்சேரை எவ்வெருமான் தாளை நாளும் உள்ளத்தே வைப்பார்க்கு இது காணீர் என் உள்ளம் முருகமாரோ. கள்ளத்தேன் பொய்யத்தேன் ಆದಲಾಲ್ போதರು ಕಾಲ್ ಕವಲೆ ಎನ್ನುಂ. ಎಲ್ಲ ಕಪಟ ಮೋಸ ಇದು ಸುತ್ತಲೂ ಇರ್ಬೇಕಾದ್ರೆ ಹೇಗೆ ಭಗವಂತನನ್ನ ಹೋಗಿ ಸೇರೋದು ಅನ್ನೋದು ಒಂದು ದೊಡ್ಡ ವಿಚಾರ. வெள்ளத்தேர் ಕೆಂಡ್ರು ಕೊಲೋ ವಿಳೈ ವಯಲುಲ್ ಕರುನೀಲಂ. ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಒಂದು ಸಾತ್ವಿಕರವ್ರಿರ್ಬೋದು, ಅವರನ್ನು ಹುಡ್ಕೊಂಡು ಹೋಗೋದೇ ಕಷ್ಟ ಇವ್ರಗಳ ಮಧ್ಯದಲ್ಲಿ ಅಂತ ಹೇಳ್ತಾರೆ. ಕಳ್ಳೈಣೆ ತಾಳಾಳ್ ತಳ್ಳ கலைஞர் தாளால் தள்ளத்தேன் மணனாரும் தஞ்சேரை. இது
ಇದಿರುತ್ತಲ್ಲ ಕಾಲಲ್ಲಿ ಭತ್ತ ಉಳ್ಬೇಕಾದ್ರೆ ಆ ಕಪ್ಪೆ ಚಿಪ್ಪು ಮಣ್ಣು ಅದೆಲ್ಲ ಬರುತ್ತಂತೆ, ಅದನ್ನೆಲ್ಲ ಕಾಲಿಂದಾನೆ ತಳ್ತಾರಂತೆ ಹಂಗೇನೆ. ಹಂಗೆ ಸುಮ್ನೆ ಅಂದ್ರೆ ಪುಷ್ಕಲವಾಗಿ ಸಿಕ್ಬಿಟ್ರೆ ಮುತ್ತು ಕಪ್ಪೆ ಚಿಪ್ಪೆಲ್ಲ ಎಷ್ಟು ಅಂತ ಆರಿಸ್ಕೊಳ್ತೀರಾ? ಒಂದು ಸಮುದ್ರ ತೀರಕ್ಕೆ ಹೋಗ್ತೀರಾ, ಅದು ತುಂಬಾ ಡಿಸೈನ್ ಕಪ್ಪೆ ಚಿಪ್ಪು. ನಾವು ಚಿಕ್ಕ ಮಕ್ಳಾಗಿರ್ಬೇಕಾದ್ರೆ ಅಯ್ಯೋ ಮೆರಿನಾ ಬೀಚ್ ಹೋದ್ರೆ ಒಂದೇ ಸಂತೋಷ, ವಾಪಸ್ ಬರೋಕ್ ಮಡಿ ತುಂಬಾ ಕಪ್ಪೆ ಚಿಪ್ಪು ಬಯಸ್ಕೊಳ್ತಾ ಇದ್ದಾರೆ. ಮೀನು ವಾಸನೆ ಎಲ್ಲ ಎತ್ತು ಬಿಸಾಕಿ ಅಂತ ಬೈಯೋರು ಅವಾಗೆಲ್ಲಾನು. ಆತರ ಮರಳು ಇದು ಎಲ್ಲ ಹಂಗಿನಲ್ಲೇ ಹೀಗೆ ಕಟ್ಕೊಂಡ್ ಬಂದ್ಬಿಡ್ತಾ ಇದ್ವಿ ನಾವೆಲ್ಲ ಆಗ. ಆತರ ಇಲ್ಲಿ ಕಳೆ ನೆತ್ತಾಳಾಳ್ ತಲ್ಲ ವಿಳೈ ವಳಲುಳ್ ಕರುನೀಲಂ. வெள்ளத்தே ಹೇಗೆ ಅಂದ್ರೆ ಬೆಳೆಗಳೆಲ್ಲ ಬಂದಿರುತ್ತಲ್ಲ, ಅಲ್ಲಿ ಈ ನೀಲೋತ್ಪಲಗಳು ಒಳ್ಳೆ ಕಳೆ ತರ ಅದು ಬಂದಿರುತ್ತಂತೆ. ಅದನ್ನ ಕಾಲ್ನಲ್ಲಿ ಎತ್ತಿ ಹೀಗೆ ತಳ್ತಾರಂತೆ. ನೋಡಿ, ಇವರು ಒಂದು ಸೀನ್ ನಮ್ಗೆ ತಿರುವಂಗೆ ಆಳ್ವಾರ್ ಕೊಡ್ತಾರೆ. ಅಲ್ಲಿ ಅವನು ಒಬ್ಬ ರೈತ ಉಳ್ತಾ ಇರೋ ತರ, ಅಲ್ಲಿ ನೀರ್ ಸಮೃದ್ಧಿ ಇದೆ, ಕಾಲಲ್ಲಿ ಉಳ್ತಾ ಇರ್ತಾನೆ, ಅಲ್ಲಿ ನೀಲೋತ್ಪಲ ಗಿಡ ಸಿಕ್ಕಿದಾಗ ಕಾಲಲ್ಲೇ ಅದನ್ನ ಹಂಗೆ ಅದು ಕಳೆ ಬೇಡ ಅಂತ ಕಿತ್ತು ಬಿಸಾಕ್ತಾನಂತೆ. ನಾಳುಂ ಉಳ್ಳತ್ತೆ ವೈಪಾರ್ಕ ಇದು ಕಾಣಿ. ಭಗವಂತನನ್ನ ಮನಸ್ಸಲ್ಲಿ ಸ್ಥಿರವಾಗಿ ನಾವು ಇಟ್ಕೊಳ್ಬೇಕಂದ್ರೆ ಇದನ್ನ ತಿಳ್ಕೊಳ್ಳಿ. ಆ ಕಳೆ ಎತ್ತು ಹೇಗೆ ಅವನು ರೈತ ಬಿಸಾಕದ್ನೋ, ಬೇಡದೇ ಇರೋ ವಿಚಾರಗಳನ್ನ ನಾವು ಹಾಗೆ ತೆಗೆದು ಹಾಕ್ಬೇಕು. ಅದನ್ನ ಇಲ್ಲಿ ಹೇಳ್ತಾರೆ. வெள்ளத்தே எம்பெருமான் தாளை நாளும் உள்ளத்தே வைಪಾರ್ಕ. ಹಾಗೆ ಎಂಬೆರುಮಾನ್ ತಾಳೆ, ಭಗವಂತನ ಪಾದಗಳನ್ನ ಯಾವಾಗ್ಲೂ ನಾಳು ಉಳ್ಳತ್ತೆ, ಯಾವಾಗ್ಲೂ ಮನದಲ್ಲಿ ಸ್ಥಿರವಾಗಿ ನೆನೆಸ್ಕೊಂಡು ವೈಪಾರ್ಕ ಇದು ಕಾಣಿ ಎನ್ನುಳ್ಳ ಮುರುಹುಮಾರಿ. ಅವರನ್ನು ನೋಡಿ ನನ್ನ ಮನಸ್ಸು ಕರಗತ್ತೆ. ಅಯ್ಯೋ ಎಷ್ಟು ಇದು ಸಂಸಾರದಲ್ಲಿ ಬಂದು ಭಗವಂತನನ್ನ ನೆನೆಸ್ಕೊಂಡು ಕೈಂಕರ್ಯ ಮಾಡ್ತಾರಲ್ಲ ಅಂತ ಸಂತೋಷ ಆಗತ್ತಂತೆ. பூமாழ்சே கழங்குழலார் போல் நடந்து வயல் நின்ற பிடையோடு அன்னம் தேமாவின் இந்நிழலில் கண் துயிலும் தஞ்சேரை அம்மான் தன்னை வாமான் சேர் பரகாலம் கலிகன்றி ஒலிமாலை கொண்டு தொண்டீர் தூமான் சேர் பொன்னடி மேல் பூ சூட்டுமின் நும் துணை கையா ತೊಳೆದು ನಿಂದ್ರೆ. ಭಾಗವತನ ಮತ್ತೆ ಭಾಗವತ ಶೇಷತ್ವನ ಇಲ್ಲೂ ಕೊಂಡಾಡೋದು. பூமாழ்சே கழுங்குழலார் போல் நடன்று வயல் நின்று பிடையோடு ಅನ್ನಂ ತೇಮಾವಿನ್ ಹಿನ್ನಿಡಲಿಲ್ ಕಣ್ ತೊಯ್ಲ. ಒಳ್ಳೆ ಮಾವಿನ ತೋಪು, ಅದರಲ್ಲಿ ಹಂಸ ಪಕ್ಷಿಗಳೆಲ್ಲ ಚೆನ್ನಾಗಿ ತಿನ್ಕೊಂಡು ಖುಷಿಯಾಗಿ ಮಲ್ಕೊಂಡಿವೆ ಅಂತ ಎಲ್ಲಾನು. ತಂಚೇರೆಯಮ್ಮ ಅಂತನ್ನೇ ವಾಮ ಅಂತೇರ್ ಪರಕಾಲಂ ಕಲಿಕಂಡ್ರಿ ಹಾಡೋ ಅಂತದ್ದು. ನಾನೇನೋ ಕವಿ ಹೆಸರು ಹೇಳ್ಕೊಳ್ತಾರೆ. ஒளிமாலை கொண்டு தொண்டு ஷீர் கொண்டு தொண்டீர் தூமான் சேர் பொன்னடி மேல் சூட்டுமென். ತೂಮಾನ್ ಸೇರ್ ಪೊನ್ನಡಿ ಮೇಲೆ. ಆ ಹೂಗಳು, ಇದು ಹಾಡು, ಈ ಪದ್ಯ ಇದೆಯಲ್ಲ ಭಗವಂತನ ಮೇಲೆ ಹಾಡಿರೋ ಅಂತದ್ದು. ನುಮ್ ತುಣೈ ಕೈಯ ತೊಳೆದು ನಿಂದ್ರೆ, ನಿಮ್ಮ ಜೊತೆಗೆ ಕೂಡಿ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಪೆರಿಯ ಮಡಲಲ್ಲಿ ಒಂದೆರಡು ಲೈನು, ಸಿರಿಯ ಮಡಲಲ್ಲಿ ಒಂದೆರಡು ಲೈನು. ಪೆರಿಯ ತಿರುಮಡಲ್ ನೋಡೋಣ. ಸಿರಿಯ ತಿರುಮಡಲ್ನಲ್ಲಿ கண்ண மங்கை காராரை மணீர கண்ணனோர் விண்ணஹரம் ಶ್ರೀರಾರ್ ಕಣಪುರಂ ಸೇರೆ ತಿರುವಳಂದೋರ್. ಅಷ್ಟೇ, ಅದು ಒಂದ್ ಲೈನು. ಎಲ್ಲ ದಿವ್ಯದೇಶಗಳ ಹೆಸರುಗಳಿದೆ. ಸೊ ತಿರುನರಿಯೂರು ಅಲ್ಲಿ ಬರುತ್ತೆ ಅಂತ. பெரிய திருமடல்ನಲ್ಲಿ மன்னிய தஞ்சேரை வள்ளலே மாமலர் மேல் அன்னம் துயிலும் மணிநீர் வயலாಲಿ. ಅದೆರಡು ಸಿರಿಯ ಮಡಲ್ ಪೆರಿಯ ಮಡಲ್ ಇದು ಆಯ್ತು. ಈ ಮಂಗಳಾಶಾಸನ ಮಾಡಿರೋದು ತಿರುಮಂಗೈ ಆಳ್ವಾರು ಈ ಗೀತೆಗಳನ್ನ. ಇನ್ನು ಮುಂದಿನ ಇದಕ್ಕೆ ಹೋಗೋಣ. ತಿರುಕಣ್ಣಮಂಗೈ ಅಂತ ಒಂದು ಕ್ಷೇತ್ರ. ಕೆಲವು ಪಾರ್ಶ್ವಗಳು ಕಡಿಮೆ ಇದ್ರೆ ಮುಂದೆ ಬೇಗ ಹೋಗ್ಬೋದು. ತಿರುಕಣ್ಣಮಂಗೈ ಅಷ್ಟೊಂದು ಮುಖ್ಯವಾದ ಭಕ್ತವತ್ಸಲ ಪೆರುಮಾಳ್, ಇಲ್ಲಿ ದೇವರು ಹೆಸರು ಭಕ್ತವತ್ಸಲ ಪೆರುಮಾಳ್ ಅಂತ. ತಾಯಿಯರ ಹೆಸರು ಅಮ್ಮನವರ ಹೆಸರು ಅಭಿಷೇಕವಲ್ಲಿ ಅಂತ. ಈ ದಿವ್ಯದೇಶ ಕೂಡ ಅಷ್ಟೇನೆ, ಕುಂಭಕೋಣದಿಂದ ಒಂದು 25 ಕಿಲೋಮೀಟರ್ ಇದೆ. ಮತ್ತೆ ತಿರುವಾರೂರು ರೈಲ್ವೆ ಸ್ಟೇಷನ್ ಇಂದ 4-5 ಕಿಲೋಮೀಟರ್. ತಿರುವಾರೂರು ಅಂತ ಎಲ್ಲ ಇದೆಯಲ್ಲ, ಎಲ್ಲರೂ ಈ ತ್ಯಾಗರಾಜರ ಆರಾಧನೆಗೆಲ್ಲ ಹೋಗ್ತಾರೆ ನೋಡಿ.
ಅಲ್ಲಿಂದ ಒಂದು 4 ಮೈಲಿ ದೂರದಲ್ಲಿ ಇದೆ ಅಂತ ಕಾಣುತ್ತೆ. ಇದು ನೋಡಿಲ್ಲ, ತಿರುಕಣ್ಣಮಂಗೈ ನಾನು ನೋಡಿಲ್ಲ. ಹಾಗೆ ಎಷ್ಟೊಂದು ಕ್ಷೇತ್ರ ಅಲ್ಲೆಲ್ಲ ಹೇಳ್ಬೋದು, ಬರೆದಿಟ್ಕೋಬೇಕು ಯಾವ್ಯಾವ್ದು ನೋಡಿದ್ವಿ ಎಲ್ಲ ಒಂದೇ ತರ ಬೇರೆ ಇರುತ್ತೆ. ಇದರಲ್ಲಿ ಈ ತಿರುಕಣ್ಣಮಂಗೈ ಇಲ್ಲೊಂದು ಇದಕ್ಕೆ ಇನ್ನೊಂದು ಸಪ್ತಾಮೃತ ಕ್ಷೇತ್ರ ಅಂತ ಹೆಸರು. ಇದಕ್ಕೆ ಸಪ್ತಮಾತ್ರಿಕ ಅಥವಾ ಸಪ್ತಾಮೃತ ಕ್ಷೇತ್ರ ಅಂತ ಹೇಳ್ತಾರೆ. ಏನಿಲ್ಲಿ ಅಮೃತ ಅಂತ ಹೇಳಿದ್ರೆ, ಈ ಸಪ್ತಾಮೃತ ಅಂದ್ರೆ 7 ಒಳ್ಳೆ ವಿಷಯಗಳಿದೆಯಂತೆ. ಇಲ್ಲಿ ವಿಮಾನ, ಮಂಟಪ, ಸುತ್ತಲೂ ಇರುವ ಕಾಡು, ಆಮೇಲೆ ನದಿ, ದೇವಸ್ಥಾನದ ವಾಸ್ತು, ದೇವಸ್ಥಾನ ಇರೋ ಜಾಗ ಅಂತ ಇಟ್ಕೊಳ್ಳಿ, ಊರು ಮತ್ತು ಪುಷ್ಕರಣಿ, ಇವೆಲ್ಲನೂ ಅಷ್ಟೇನೆ ಒಂದು ಅಮೃತಮಯವಾದ ಒಂದು ಅಂಶ ಇರುವಂತದ್ದು ಅಂತ. ಈ ಎಲ್ಲ 7 ಅಮೃತ ಗುಣ ಹೊಂದಿದೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇಲ್ಲಿ ಸಪ್ತಾಮೃತ ಕ್ಷೇತ್ರ ಅಂತ ಹೇಳ್ತಾರೆ. ಇದೇ ತರ ಸಪ್ತಾಮೃತ ಕ್ಷೇತ್ರಗಳು ಇನ್ನೂ ಕೆಲವಿದೆ. ಈ ನೈಮಿಷಾರಣ್ಯ, ಬದ್ರಿಕಾಶ್ರಮ, ತಿರುವರಂಗಂ, ತಿರುಕಡಲ್ ಮಲ್ಲೈ, ತಿರುನಿಂದ್ರವೂರ್, ತಿರುಕಣ್ಣಪುರಂ, ತಿರುಕಣ್ಣಂಗುಡಿ, ಇವುಗಳನ್ನು ಇದೇ ತರ ಸಪ್ತಾಮೃತ ಕ್ಷೇತ್ರ ಅಂತ ಹೇಳ್ತಾರೆ. ಈ 7 ವಿಷಯ ಅಮೃತಪ್ರಾಯವಾಗಿದೆ ಇಲ್ಲಿ ಅನ್ನೋದಕ್ಕೋಸ್ಕರ ಆತರ ಸಪ್ತಮಾತ್ರಿಕೆ ಕ್ಷೇತ್ರ ಅಂತ ಹೇಳ್ತಾರೆ. ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಈ ತಿರುಕಣ್ಣಮಂಗೈ ಊರಲ್ಲಿ ಈ ತಿರುಕಣ್ಣಮಂಗೈ ಆಂಡಾನ್ ಅಂತ ಒಬ್ರು ಈ ನಾಥಮುನಿಗಳ ಶಿಷ್ಯ ಇಲ್ಲೇನೆ ಅವರು ಹುಟ್ಟಿದ್ದು, ಅವತಾರ ಸ್ಥಳ ಇದೇನೆ. ಅವರ ಊರ ಹೆಸರೇ ಇಟ್ಕೊಂಡಿದ್ದಾರೆ, ತಿರುಕಣ್ಣಮಂಗೈ ಆಂಡಾನ್. ಈ ಆಂಡಾನ್ ಅಂತ ಹೇಳಿದ್ರೆ ಇವರೆಲ್ಲ ಸಾಮಾನ್ಯವಾಗಿ ಪುಷ್ಪ ಕೈಂಕರ್ಯ ಮಾಡುವಂತ ಫ್ಯಾಮಿಲಿಯವರು. ಅವ್ರುಗಳೇ ಈ ನಾಥಮುನಿಗಳು ಏನ್ ಮಾಡ್ತಾರೆ, ಈ ದಿವ್ಯ ಪ್ರಬಂಧವನ್ನ ಅವರಿಗೆ ಎಲ್ಲ ಸಿಗುತ್ತಲ್ಲ, ಅವರು 4 ಜನಕ್ಕೆ ಹಂಚ್ಕೊಟ್ಟು ಎಲ್ಲಾ ಕಡೆ ಹೋಗಿ ನೀವು ಇದನ್ನೆಲ್ಲ ಪ್ರಚಾರ ಮಾಡಿ ಅಂತ ಕೊಡ್ತಾರೆ. ಅವರಲ್ಲಿ ಶಿಷ್ಯಗಳು ತಿರುಕಣ್ಣಮಂಗೈ ಆಂಡಾನು ಒಬ್ರು. ಅದೇ ತರ ಈ ಚಂದ್ರ ಶಾಪ ಹೋಗ್ಲಾಡ್ಸಿದ ಕ್ಷೇತ್ರ ಅಂತ ಹೇಳ್ತಾರೆ. ಇಲ್ಲಿ ಇಂದು ಅಂದ್ರೆ ಚಂದ್ರ, ಅವನ ಶಾಪ ವಿಮೋಚನೆ ಆಗಿದ್ದ ಜಾಗ ಅಂತ. ಈ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದಾಗ ಅವನಿಗೆ ಶಾಪ ವಿಮೋಚನೆ ಆಯ್ತು ಅಂತ ಹೇಳ್ತಾರೆ. ಈ ಕಾಡನ್ನ ಬದ್ರಿವನ ಅಂತ ಕೂಡ ಹೇಳ್ತಾರೆ, ಅಥವಾ ಬದ್ರಿಕಾಶ್ರಮ ಅಂತಾನು ಹೇಳ್ತಾರೆ. ಇಲ್ಲಿ ಈ ವರಲಾರ ಅಂತ ನೋಡಿದ್ರೆ ಚರಿತ್ರೆ ಏನಪ್ಪಾ ಅಂತ ಹೇಳಿದ್ರೆ, ಈ ಸಮುದ್ರ ಮಥನ ಸಮಯದಲ್ಲಿ ಲಕ್ಷ್ಮಿ ಮೇಲೆ ಬರ್ತಾಳೆ. ಲಕ್ಷ್ಮಿ ಮೇಲೆ ಬಂದು ಭಗವಂತನನ್ನ ವರಿಸ್ಬೇಕು ಅಂತ ನೋಡ್ತಾಳೆ. ಅವನು ಭಗವಂತ ಕೇಶವ ಹಗ ಇಟ್ಕೊಂಡು ಸಮುದ್ರ ಕಡಿತಾ ಇರ್ತಾನೆ. ತುಂಬಾ ಮನಸ್ಸು ಅವನ ಮೇಲೆ ಹೋಗುತ್ತೆ, ಹೇಗಾದ್ರೂ ವರಿಸ್ಕೋಬೇಕು, ಮದುವೆ ಮಾಡ್ಕೋಬೇಕು ಅಂತ ಹೋಗಿ ಸ್ವಯಂವರ ತರ ಮಾಲೆ ಹಾಕ್ಬಿಡ್ತಾಳೆ. ಮಾಲೆ ಹಾಕ್ಬಿಟ್ಟು ಹೋಗಿ ಅವಳು ಎದೆನಲ್ಲಿ ಕೂತ್ಕೊಂಡ್ಲು ಅಂತ ಹೇಳ್ತಾರೆ ಚರಿತ್ರೆ. ಆದ್ರೆ ಇವಳಿಗೆ ಮದುವೆ ಅಂತ ಒಂದ್ ಆಗ್ಬೇಕಾಯ್ತಲ್ಲ, ಸ್ವಲ್ಪ ನಾಚಿಕೆ ಆಯ್ತಂತೆ. ಅವಾಗ ಏನ್ ಮಾಡ್ತಾಳೆ, ಈ ತಿರುಕಣ್ಣಮಂಗೈ ಕ್ಷೇತ್ರಕ್ಕೆ ಬಂದು ಈ ಬದ್ರಿ ವನ ಇದೆಯಲ್ಲ, ಈ ಬದ್ರಿ ವನದಲ್ಲಿ ಕೂತ್ಕೊಂಡು ತಪಸ್ ಮಾಡ್ತಾಳೆ. ತಪಸ್ ಮಾಡಿದಾಗ ಇಲ್ಲಿ ಭಕ್ತವತ್ಸಲ ಪೆರಮಾಳ್ ಭಕ್ತವತ್ಸಲನಾಗಿ ಬಂದು ಅವಳನ್ನ ಪಾಣಿಗ್ರಹಣ ಮಾಡ್ಕೊಳ್ತಾನೆ. ಈ ಪಾಣಿಗ್ರಹಣಕ್ಕೋಸ್ಕರ ಎಲ್ಲ 333 ಕೋಟಿ ದೇವತೆಗಳು ಬಂದಿದ್ರಂತೆ ಮದ್ವೆಗೆ ಬಂದ್ಬಿಟ್ಟು ಲಕ್ಷ್ಮೀನಾರಾಯಣರ ಮದ್ವೆ ಎಲ್ಲ ನೋಡ್ಬಿಟ್ಟು ವಿಜೃಂಭಣೆಯಿಂದ ವಾಪಸ್ ಸಂಘಕ್ಕೆ ಮನಸ್ಸಾಗದೆ ಏನ್ ಮಾಡ್ತಾರಂತೆ, ಎಲ್ಲಾರು ಜೇನ್ ನೊಣಗಳಾಗ್ಬಿಟ್ಟು ಈಗ್ಲೂ ಅಮರೋಹ ಸನ್ನಿಧಿಲೇ ಇದಾರಂತೆ. ಎಷ್ಟು ತಲತಲಾಂತ 1000 ವರ್ಷ ಆಗಿದೆ, ಆದ್ರೂ ಕೂಡ ಪ್ರತಿ ದಿವಸನೂ ಅಲ್ಲಿ ನೋಡಿದ್ರೆ ನೀವು ಲಕ್ಷ್ಮೀ ಸನ್ನಿಧಿನಲ್ಲಿ ಜೇನುಗೂಡು ಕಟ್ಟಿರುತ್ತೆ. ಆ ಜೇನುಗೂಡೇನೆ 33 ಕೋಟಿ ದೇವತೆಗಳ ರೆಪ್ರೆಸೆಂಟೇಷನ್ ಅಂತ ಹೇಳ್ತಾರೆ. ಹಾಗೂನು ಆ ಜೇನು ಯಾರಿಗೂ ಕಚ್ಚಿದ್ದಿಲ್ಲ, ಅದ್ರ ಪಾಠಕ್ಕೆ ಅದು ದೇವ್ರ ಹತ್ರ ಹೋಗಿ ಇರತ್ತೆ, ಅಲ್ಲೇನೆ ಕಟ್ಕೊಂಡಿದೆ. ಇವನ್ನ 33 ಕೋಟಿ ದೇವತೆಗಳು ಅಂತ ಹೇಳ್ತಾರೆ. ಇಲ್ಲಿ ಈ ಕಾಡನ್ನ ಬದ್ರಿವನ ಅಂತ ಹೇಳ್ತಾರೆ. ನೈಮಿಷಾರಣ್ಯ ತರನೇ ಇದನ್ನು ಅದು ಅಂತ. ಕಾವೇರಿ ನದಿ ಇಬ್ಬಾಗ ಆಗ್ಬಿಟ್ಟು ಒಳ್ಳೆ ಮಾಲೆ ತರ ಭಗವಂತನಿಗೆ ಹಾಕಿದ ತರ ಇದೆ. ಹೇಗೆ ನಮ್ ಸರ್ಗೂರ್ ಬಗ್ಗೆ ನಾವು ಸರದ ಊರು ಅಂತ ಹೇಳ್ತೀವಲ್ಲ ಆ ತರ ಈ ಕ್ಷೇತ್ರದಲ್ಲಿ ಕೂಡ ಇದೇ ತರ ಇದಕ್ಕೆ ತಿರುನಿಂದ್ರ ಊರಂತ ಇನ್ನೊಂದು ದಿವ್ಯ ಕ್ಷೇತ್ರ ಇದೆ. ಅದು ಮಡ್ರಾಸ್ಗೆ ಸ್ವಲ್ಪ ದೂರದಲ್ಲಿದೆ. ಕಾಂಚೀಪುರದಿಂದನೂ ಹೋಗ್ಬೋದು, ಮಡ್ರಾಸಿಂದನೂ ಹೋಗ್ಬೋದು ಅಂತ ಇಟ್ಕೊಳ್ಳಿ. ತಿರುನಿಂದ್ರ ಊರು ಅಲ್ಲೂ ಇದೆ, ಸ್ವಲ್ಪ ಸಾಮ್ಯ ಇದೆ. ಆ ಊರಿಗೂ ಈ ಊರಿಗೂ ಒಂದು 5 ಸಾಮ್ಯ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ಅಲ್ಲೂ ಅಷ್ಟೇ ದೇವರ ಹೆಸರು ಇದು ಭಕ್ತವತ್ಸಲ ಪೆರುಮಾಳ್ ಅಂತ. ಆಮೇಲೆ ತಾಯಾರ ಹೆಸರು ಅಭಿಷೇಕವಲ್ಲಿ ಅಂತ. ಈ ತಾಯಾರ ಹೆಸರು ಅಭಿಷೇಕವಲ್ಲಿ ಯಾಕೆ ಬಂತು ಅಂತ ಹೇಳಿದ್ರೆ, ಅಲ್ಲಿ ಬಂದು ಆ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿಕೊಂಡು ಭಗವಂತನನ್ನ ವರಿಸ್ತಾಳಲ್ಲ, ಅದಕ್ಕೋಸ್ಕರ ಅವಳಿಗೆ ಅಭಿಷೇಕವಲ್ಲಿ ಅಂತ ಹೆಸರಾಯ್ತು. ಇಲ್ಲಿ ಇದೇ ತರ ಇನ್ನು 5 ಕ್ಷೇತ್ರಗಳು 5 ಸಾಮ್ಯ ತಿರುನಿಂದ್ರ ಊರಿಗೆ ಇದೆ ಅಂತ ಹೇಳಿದ್ನಲ್ಲ, ಅದೆಲ್ಲ ಏನು ಅಂತ ಹೇಳಿದ್ರೆ,
ಒಂದು ಮಹಾಲಕ್ಷ್ಮಿ ಬಂದು ತಪಸ್ ಮಾಡಿ ಭಗವಂತನನ್ನ ಕೈ ಹಿಡಿಯೋದು. ಹಾಗೇನೆ ಇಲ್ಲಿ ತಾಯಾರ ಹೆಸರು ಕೂಡ ಅಭಿಷೇಕವಲ್ಲಿ ಅಂತ. ಹಾಗೇನೆ ಇಲ್ಲಿ ತಿರುಮಂಗೈ ಆಳ್ವಾರ್ ಮಂಗಳಾಶಾಸನ ಮಾಡಿದ್ದಾರೆ ಎರಡೂ ಕ್ಷೇತ್ರಕ್ಕೆ. ಈ ಎರಡೂ ಕ್ಷೇತ್ರದಲ್ಲಿ ವಿಮಾನಕ್ಕೆ ಉತ್ಪಲ ವಿಮಾನ ಅಂತ ಹೆಸರು. ಹಾಗೆ ಎರಡೂ ಕ್ಷೇತ್ರದಲ್ಲೂ ಅಷ್ಟೇ ವರ್ಣನಿಗೆ ಪ್ರತ್ಯಕ್ಷ ಆಗಿರೋದು. ಈ ತಿರುನಿಂದ್ರ ಊರ್ಗುನು ಈ ಕ್ಷೇತ್ರಕ್ಕೂ ಸಿಮಿಲಾರಿಟೀಸ್ 5 ಒಂದೇ ತರ ಇದೆ ಅಂತ ಹೇಳ್ತಾರೆ. ತಿರುನಿಂದ್ರ ಊರ್ ಕೂಡ ಸೆಪರೇಟ್ ಆಗಿ ನಾವು ಅದು ಬಂದಾಗ ಅದ್ರ ಹಾಡುಗಳನ್ನ ಭಾಷೆಗಳನ್ನ ನೋಡೋಣ. ಈ ರೀತಿ ಈ ಸಪ್ತಾಮೃತ ಕ್ಷೇತ್ರಗಳನ್ನ ನಾನು ಈಗಾಗಲೇ ಹೇಳಿದೆ ಯಾವ್ದೆಲ್ಲ ಇದೆ ಅಂತ. ಅದರಲ್ಲಿ ಈ ಮಹಾಲಕ್ಷ್ಮಿ ತಪಸ್ ಮಾಡಿದ್ದಕ್ಕೋಸ್ಕರ ಈ ಶ್ರೀ ಮಂಟಪ ಅಂತ ಇರುತ್ತೆ. ಶ್ರೀ ಮಂಟಪ ಒಂದು. ಈ ಪುಷ್ಕರದಲ್ಲಿ ಸ್ನಾನ ಮಾಡಿ ಅವಳು ಬಂದಿದ್ದಕ್ಕೋಸ್ಕರ ಅವಳಿಗೆ ಅಭಿಷೇಕವಲ್ಲಿ ಅಂತ ಹೇಳ್ತಾರೆ. ಜೇನುಗೂಡು ಬಗ್ಗೆ ನಾನು ಈಗಾಗಲೇ ಹೇಳಿದೆ. ಈ ತರ ಒಂದು ಚರಿತ್ರೆ ಇರುವಂತದ್ದು. ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತ ಹೇಳಿದ್ರೆ ಭಗವಂತನಿಗೆ ಇನ್ನೊಂದು ಹೆಸರು ಭಕ್ತರಾವಿ ಅಂತ ಹೇಳ್ತಾರೆ. ಭಕ್ತರಾವಿ ಅಂತ ಹೇಳಿದ್ರೆ ಭಕ್ತರ ಅಂತರಾಳ ಭಗವಂತ ಅವನೇ ಜೀವಾಳ, ಅದಕ್ಕೋಸ್ಕರ ಅವನ ಭಕ್ತರಾವಿ ಅಂತ ಹೇಳ್ತಾರೆ. ಭಾಗವತರ ಜೀವಾಳ ಅವನೇನೆ. ಲಕ್ಷ್ಮಿನ ತಪಸ್ಸಿಗೆ ಕಾರಣ ಕೃಷ್ಣ ಅನ್ನೋ ಹೆಸರಲ್ಲಿ ತನ್ನ ಮದುವೆ ಮಾಡ್ಕೊಳ್ತಾರೆ. ಇದೇ ತಿರುಕಣ್ಣಮಂಗೈನಲ್ಲೂ ಅಷ್ಟೇನೆ, ಇದರಲ್ಲಿ ಆ ಬಾಕಿ ಕ್ಷೇತ್ರದಲ್ಲೆಲ್ಲಾನು ಅಷ್ಟೇನೆ ಆ ಕೃಷ್ಣನನ್ನ ವರಿಸ್ತಾಳೆ. ಈ ಕ್ಷೇತ್ರದಲ್ಲಿ ಅದಕ್ಕೋಸ್ಕರ ಇಲ್ಲಿ ತಿರುಕಣ್ಣ ಮಂಗೈ, ಆ ಕಣ್ಣನ ಮಂಗೈ ಇವಳು, ಅದಕ್ಕೋಸ್ಕರ ಈ ಕ್ಷೇತ್ರಕ್ಕೆ ತಿರುಕಣ್ಣ ಮಂಗೈ ಅಂತ ಹೆಸರಾಯ್ತು. ನಾರಾಯಣನೇ ಬಂದು ಇದರಲ್ಲಿ ಭಕ್ತರಾವಿ ಯಾವುದು ಭಕ್ತವತ್ಸಲ ಅಂತ ಮದುವೆ ಮಾಡ್ಕೊಂಡ್ರೆ ಕೂಡ ಅವನು ಕೃಷ್ಣ ಸ್ವರೂಪದಲ್ಲಿ ಇರ್ತಾನೆ. ಅದಕ್ಕೋಸ್ಕರ ತಿರುಕಣ್ಣ ಮಂಗೈ ಅಂತ ಹೆಸರಾಯ್ತು. ಈ ಕ್ಷೇತ್ರದಲ್ಲಿ ಒಂದು ದಿನ ಇದ್ರೂ ಕೂಡ ಸಾಕು ಮೋಕ್ಷ ಸಿದ್ಧಿ ಅಂತ ಒಂದು ಇದಕ್ಕೆ ಚರಿತ್ರೆ ಉಂಟು. ಜೇನುಗೂಡು ಯಾವಾಗ್ಲೂ ಇರುತ್ತೆ, ಅದ್ ನಾನೀಗಾಗಲೇ ಹೇಳಿದೆ ನಾನು. ಮತ್ತೆ ಇಲ್ಲಿ ಇದೇ ತರ ಮೂಲವರ ನಿಂತ್ಕೊಂಡಿದ್ದಾರೆ ಭಗವಂತ. ಇಲ್ಲಿ ಭಕ್ತವತ್ಸಲ ಪೆರುಮಾಳ್ ನಿಂತ್ಕೊಂಡಿದ್ದಾರೆ. ಪ್ರತ್ಯಕ್ಷ ಆಗಿರೋದು ರೋಮಸ ಮಹರ್ಷಿ ಮತ್ತೆ ವರುಣನಿಗೆ ಪ್ರತ್ಯಕ್ಷ. ಈ ಮಂಗಳಾಶಾಸನ ಅಂತ ನೋಡಿದಾಗ ಈ ಕ್ಷೇತ್ರಕ್ಕೆ ತಿರುಮಂಗೈ ಆಳ್ವಾರು 14 ಪಾಶ ಬರೆದಿದ್ದಾರೆ. ಈ ಪುಷ್ಕರಣಿ ಹೆಸರು ದರ್ಶನ ಪುಷ್ಕರಣಿ ಅಂತ. ಉತ್ಸವ ಮೂರ್ತಿಗೆ ಪೆರುಂಪುರಕ್ಕಡಲ್ ಅಂತ. ಪೆರುಂಪುರಕ್ಕಡಲ್ ತುಂಬಾ ದೊಡ್ಡ ಕರುಣೆ ಕಡಲು ಭಗವಂತ, ಅದಕ್ಕೆ ಅವನಿಗೆ ಹೆಸರು ಅಂತ. ಇದು ಈ ಕಣ್ಣಮಂಗೈ ಕ್ಷೇತ್ರ ಇದೆಯಲ್ಲ, ಪಂಚಕೃಷ್ಣಾರಣ್ಯ ಕ್ಷೇತ್ರದಲ್ಲಿ ಒಂದು. ಯಾವ್ದು ಕೃಷ್ಣಾರಣ್ಯ ಕ್ಷೇತ್ರ ಅಂತ ಹೇಳಿದ್ರೆ ಎಲ್ಲ ಕೃಷ್ಣರನ್ನ ಉತ್ಸವ ಮೂರ್ತಿಯಾಗಿರುವಂತ ದೇವಸ್ಥಾನಗಳು ಇದು. ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಮೂಲವರು ಬೇರೆ ಇರ್ತಾರೆ, ಉತ್ಸವರು ಮಾತ್ರ ಕೃಷ್ಣ ಇರ್ತಾರೆ ಅಂತ ಈ 5 ಕ್ಷೇತ್ರ ಇದು ತಿರುಕಣ್ಣಂಗುಡಿ ಒಂದು, ಕಪಿಸ್ಥಲ ಅಂತ ಒಂದು. ತಿರುಕಣ್ಣಂಗುಡಿನಲ್ಲಿ ಲೋಕಾನಂದ ಪೆರುಮಾಳ್ ಅಂತ ಮೂಲವರ ಹೆಸರು, ಆದ್ರೆ ಉತ್ಸವರು ಕೃಷ್ಣ. ಕಪಿಸ್ಥಳದಲ್ಲಿ ಗಜೇಂದ್ರ ವರ್ಧರ್ ಅಂತ ಮೂಲವರ ಹೆಸರು, ಆದ್ರೆ ಉತ್ಸವರು ಕೃಷ್ಣ. ಅದೇ ತರ ತಿರುಕಣ್ಣಪುರಂನಲ್ಲಿ ನೀಲಮೇಘ ಪೆರುಮಾಳ್ ಅಂತ ಮೂಲವರು. ಅದೇ ತರ ತಿರುಕಣ್ಣಮಂಗೈನಲ್ಲಿ ಇವಾಗ ನೋಡಿದ್ವಲ್ಲ ಭಕ್ತವತ್ಸಲ ಪೆರುಮಾಳ್. ಅಲ್ಲಿ ತಿರುಕೋವಲೂರ್ನಲ್ಲಿ ಉಲಹಳಂದ ಪೆರುಮಾಳ್ ಕೃಷ್ಣ ಉತ್ಸವರು. ಈ ತರ ವಿಶೇಷವಾಗಿ ಉತ್ಸವರು ಕೃಷ್ಣ ಮತ್ತು ಮೂಲವರು ಬೇರೆ ಇರೋದ್ರಿಂದ ಈ ಕೃಷ್ಣಾರಣ್ಯ ಕ್ಷೇತ್ರ ಇವು 5 ಎಣಿಸ್ಕೊಳ್ತಾರೆ. ರಾಷ್ಟ್ರಗಳನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಆಳ್ವಾರ್ ತಿರುವಡಿಗಳೇ ಶರಣಂ. ಇದು ಕರೆಕ್ಟ್ ಟೈಮ್ಗೆ ಯಾಕೆ ಕ್ಲೋಸ್ ಮಾಡ್ತೀನಿ ಅಂದ್ರೆ ಬಹುಶಃ ಕೆಲವರು ಬೇರೆ ಕ್ಲಾಸ್ಗೂ ಹೋಗ್ತಾರೆ 12:30 ಆದ್ಮೇಲೆ. ಆತರ ಯಾರಿಗೂ ತೊಂದರೆ ಆಗ್ಬೇಕು. ಒಂದು 5-10 ನಿಮಿಷ ಸ್ವಲ್ಪ. ಆಳ್ವಾರ್ ತಿರುವಡಿಗಳೇ ಶರಣಂ ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿ ಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್